ಸೇಲಂ ಅಲ್ಲಿ ಒಂದು ಬಿಕಾರ ಹತ್ಯೆ ನಡೆದಿದೆ. ಮಧ್ಯರಾತ್ರಿ 4 ಜನ ಹುಡುಗಿಯರು ಕಾರಲ್ಲಿ ಶವವಾಗಿ ಪತ್ತೆಯಾಗಿದೆ. ಮೇಲಾಗಿ ಅವರ ಮುಖ ಮತ್ತು ದೇಹದ ಮೇಲೆ ಗಾಯಗಳ ಗುರುತು ಹೆಚ್ಚಾಗಿ ಕಾಣ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ಇದರ ಬಗ್ಗೆ ವಿಚಾರಣೆ ನಡೆಸ್ತೀವಿ ಎಂದು ಸುಳಿವು ಕೊಟ್ಟಿದ್ದಾರೆ. ಚಾರ್ಲೆಸ್, ಇಂಜಿನಿಯರ್ ಫೈನಲ್ ಇಯರ್ ಸ್ಟೂಡೆಂಟ್, ಹೇಳು, ನಡೆದಿದ್ದೇನು? ಸರ್, ಆ ಕೇಸ್ ಬಗ್ಗೆ ನಾವು ಹುಡುಗನ ಹತ್ರ ಮಾತಾಡ್ತಾ ಇದ್ದೀನಿ. ನಡೆದಿರೋದೇನೆಂದರೆ, ಜೀವ ಹೋಗಿರೋ ಹುಡುಗನ ಹೆಸರು ಚಾರ್ಲೆಸ್, ಇಂಜಿನಿಯರ್ ಫೈನಲ್ ಇಯರ್ ಸ್ಟೂಡೆಂಟ್. ಸತ್ತಗಿರೋ 4 ಹುಡುಗರು ಮತ್ತು ಹುಡುಗನು ಅದೇ ಕಾಲೇಜಲ್ಲಿ ಓದ್ತಾ ಇರೋ ಇಂಜಿನಿಯರ್ ಸ್ಟೂಡೆಂಟ್. ಬದುಕಿರುವಂಥ ಚಾರ್ಲೆಸ್ಗೆ ಅಪ್ಪ ಅಮ್ಮ ಇಲ್ಲ. ಕಾಲೇಜ್ವರೆಗೂ ಸ್ಕಾಲರ್ಶಿಪ್ ಅಲ್ಲೇ ಓದಿದ್ದಾನೆ. ಸತ್ತು ಹೋಗಿರೋ 4 ಹುಡುಗಿರು ದೊಡ್ಡ ಶ್ರೀಮಂತರ ಮನೆ ಮಕ್ಕಳು. ಅವರೆಲ್ಲ ಹಾಸ್ಟೆಲ್ ಇದ್ಕೊಂಡು ಓದ್ತಾ ಇದ್ರು. ಅವ್ರ ಜೊತೆ ಚಾರ್ಲೆಸ್ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿದ್ದ. ಆ ಹುಡುಗನ ಬರ್ತಡೇ ದಿನ ತುಂಬಾ ಚೆನ್ನಾಗಿ ಸಂಭ್ರಮ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಅನ್ಕೊಂತಾ ಇದ್ದ. ಅದಕ್ಕೆ ಬೇಕಾದಂತ ಯಾವುದೇ ಸೌಕರ್ಯ ಇರಲಿಲ್ಲ. ಇದನ್ನ ತಿಳ್ಕೊಂಡಿದ್ದ ಆ ಹುಡುಗಿರು ನಿನ್ನ ಬರ್ತಡೇನ ನೀನು ಅನ್ಕೊಂಡಿದ್ದಕ್ಕಿಂತ ತುಂಬಾ ದೊಡ್ಡದಾಗಿ ಸಂಭ್ರಮ ಮಾಡಬೇಕು ಅಂತ ಎಲ್ಲರೂ ಪ್ಲಾನ್ ಮಾಡಿದ್ರು. ಆಕ್ಚುಲಿ ಏನ್ ನಡೆದಿದೆ ಅಂದ್ರೆ, ಬರ್ತ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಎಲ್ಲ ಮುಗಿದ್ಮೇಲೆ ಚಾರ್ಲೆಸ್ನ ಡ್ರಾಪ್ ಮಾಡೋದಕ್ಕೆ 4 ಜನ ಕಾರಲ್ಲಿ ಹೊರಟಿದ್ದಾರೆ. 5 ಜನ ಕಾರಲ್ಲಿ ಹೋಗ್ಬೇಕಾದ್ರೆ ಚಾರ್ಲಿನ ಅಡ್ಡ ಹಾಕಿ ಸಾಯಿಸಿ 4 ಹುಡುಗಿರನ್ನು ಸಾಯಿಸಿ ಕೊಲೆ ಮಾಡಿ ಅವ್ರನ್ನಲ್ಲೇ ಬಿಟ್ಬಿಟ್ಟು ಕಾರ್ ಒಳಗಡೆ ಬಾಡಿಗಳನ್ನ ಹಾಕಿ ಓಡೋಗ್ಬಿಟ್ಟಿದ್ದಾರೆ. ಆದ್ರೆ ಅದೃಷ್ಟವಶಾತ್ ಚಾರ್ಲೆಸ್ ಮಾತ್ರ ಬದುಕಿದ್ದಾನೆ. ಇಷ್ಟೇನೆ ನಮ್ಮ ಮೊದಲನೇ ವಿಚಾರಣೆಯಿಂದ ತಿಳಿದು ಬಂದಿರತಕ್ಕಂಥ ವಿಚಾರ. ಆದಷ್ಟು ಬೇಗ ಅಪರಾಧಿಗಳನ್ನ ಹಿಡಿತೀವಿ. ಓಕೆ, ಥ್ಯಾಂಕ್ ಯು. ಈ ಹೋಟೆಲ್ನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಈ ಹೋಟೆಲು ನಮ್ಮ ಅಪ್ಪ ಶುರು ಮಾಡಿದ್ದು. ಅವರು ತೀರ್ಕೊಂಡ ಮೇಲೆ ನಾನೇ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಎಷ್ಟು ವರ್ಷದಿಂದ? ಸುಮಾರು 3-4 ವರ್ಷದಿಂದ. ಓಕೆ, ಗುಡ್. ಆಮೇಲೆ ಇಲ್ಲಿ ಎಲ್ಲಾ ನಿರ್ಧಾರಗಳನ್ನ ನೀವೇ ತಗೊಳ್ಳೋದಾ? ಮುಖ್ಯವಾದದ್ದನ್ನೆಲ್ಲ ನಾನೇ ನೋಡ್ಕೋತೀನಿ, ಮಿಕ್ಕಿದ್ದೆಲ್ಲ ಮ್ಯಾನೇಜರ್ ನೋಡ್ಕೋತಾರೆ. ಓಕೆ ಸರ್. ನಿಮ್ ಹೋಟೆಲ್ನಲ್ಲೇ ಸೆಲೆಬ್ರೇಟ್ ಮಾಡಿರೋದು ಗೊತ್ತು ತಾನೆ? ಎಸ್, ಗೊತ್ತು. ಹಾ, ಅದೇಂಗೆ? ಒಂದು ಬರ್ತ್ಡೇ ಫಂಕ್ಷನ್ಗೋಸ್ಕರ ಒಳಗಡೆ ಇರೋ ಅಷ್ಟು ಕಸ್ಟಮರ್ನ ಆಚೆ ಕಳಿಸಿ ಬರೀ 4 ಜನಕ್ಕೆ ಏನಕ್ಕೆ ಬಾಡಿಗೆ ಕೊಟ್ಟಿದ್ದೀರಾ? ಸರ್, ಮೇರಿ ಥಾಮಸ್ ನನಗೆ ಫ್ಯಾಮಿಲಿ ಫ್ರೆಂಡು. ಅವ್ರು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ನಾನು ಇದಕ್ಕೆ ಒಪ್ಕೊಂಡೆ. ಅಷ್ಟೇ ಅಲ್ಲ, ದಿನದಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೋ ಅದ್ರ 2 ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಒಂದು ಸ್ಟಾಫ್ ಇಲ್ದೇನೆ, ಒಂದು ಸೆಕ್ಯೂರಿಟಿ ಇಲ್ದೇನೆ ಎಲ್ಲ CCTVಗಳನ್ನ ಆಫ್ ಮಾಡಿಬಿಟ್ಟು ಯಾವ ರೀತಿ ಸೆಲೆಬ್ರೇಷನ್ ಅಪ್ಪ? ಸರ್, ಅವತ್ತೊಂದಿನ ಹೋಟೆಲ್ ಅವ್ರದ್ದು. ಅವ್ರ ಪ್ರೈವೇಸಿಗೆ ಅಡ್ಡ ಹೋಗೋದು ತಪ್ಪಲ್ವಾ ಸರ್? ನೀವು ಮಾಡಿದ ಕಾನೂನು ವಿರುದ್ಧ ಅಂತ ಗೊತ್ತಿಲ್ವಾ ನಿಮಗೆ? ಮೇರಿ ಥಾಮಸ್ ಒಬ್ಬ ಅನಾಥ ಹುಡುಗನ ಜೊತೆ ತುಂಬ ವರ್ಷದ ಕನಸನ್ನ ನೆರವೇರಿಸು ಅಂತ ಕೇಳ್ತಾ ಇದ್ರು. ನಾನೇ ಅದಕ್ಕೆ ಒಪ್ಕೊಂಡೆ. ಅದು ಬಿಟ್ಟರೆ ಈ ಹೋಟೆಲ್ಗೆ ಮತ್ತೆ ಕೊಲೆಗೆ ಯಾವುದೇ ಸಂಬಂಧ ಇಲ್ಲ. ಇವಾಗ ಮೇರಿ ಥಾಮಸ್ ಎಲ್ಲಿದ್ದಾನೆ ಅಂತ ಗೊತ್ತಾ? ಅವರು ಮುಂಬೈಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ರು. ಅವ್ರ ಫೋನ್ ನಂಬರ್ ಕೊಡಿ. ನಾನು ಅವ್ರಿಗೆ ಫೋನ್ ಮಾಡಿದೆ, ಆದರೆ ಅವ್ರ ನಂಬರ್ ನಾಟ್ ರೀಚಬಲ್ ಆಗಿದೆ. ಈ ಕೇಸ್ ವಿಷಯಗಳು ನಿಮಗೆ ಗೊತ್ತಿದೆ. ಹಾಗೆ ಸತ್ತು ಹೋಗಿರೋ ನಿಮ್ಮ ಸ್ಟೂಡೆಂಟ್ಗಳ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಟ್ರೆ ಹೆಲ್ಪ್ ಆಗುತ್ತೆ. ಸರ್, ಸತ್ತಿರೋ ಅಷ್ಟು ಸ್ಟೂಡೆಂಟು ತುಂಬ ಒಳ್ಳೆ ಸ್ಟೂಡೆಂಟ್ಸು. ಅವರೆಲ್ಲ ಸತ್ತೋದ್ರು ಅಂದರೆ ನಮ್ಮ ಕೈಯಲ್ಲಿ ಇನ್ನೂ ನಂಬಕ್ಕಾಗ್ತಿಲ್ಲ. ಥಾಮಸ್ ಬ್ಯಾಕ್ಗ್ರೌಂಡ್ ಬಗ್ಗೆ ಗೊತ್ತಿದೆಯಾ? ಅವ್ನು ತುಂಬ ಟ್ಯಾಲೆಂಟ್ ಇರೋ ಹುಡುಗ ಸರ್. ಅಪ್ಪ ಅಮ್ಮ ಇಲ್ದಿರೋ ಆ ಹುಡುಗನ್ನ ಡಾಕ್ಟರ್ ಆಂಥೋನಿನೇ ಓದಿಸ್ತಾ ಇದ್ರು. ಅವ್ರು ತೀರ್ಕೊಂಡ್ಮೇಲೆ ಅವ್ನ ನಡವಳಿಕೆ ಸ್ವಭಾವ ಇಷ್ಟಪಟ್ಟು ನಮ್ಮ ಕಾಲೇಜಲ್ಲಿ ಓದೋದಕ್ಕೆ ಅವಕಾಶ ಕೊಟ್ಟು ನಮ್ಮ ಹಾಸ್ಟೆಲಲ್ಲೇ ಉಳಿಸ್ಕೊಂಡ್ವಿ. ಓಕೆ ಸರ್, ಥ್ಯಾಂಕ್ ಯು. ಏನಾದರೂ ಇದ್ರೆ ಹೇಳ್ತೀನಿ. ಪ್ರೀತಿಯಿಂದ ಬೆಳೆಸಿದ ಮಕ್ಕಳು ಸರ್. ಅವ್ರ ಮೇಲೆ ಎಷ್ಟು ಕನ್ಸು ಕಟ್ಕೊಂಡಿದ್ದೆ ಸರ್. ಅವ್ರ ಕುತ್ತಿಗೆನ ಕುಯ್ದು ಸಾಯಿಸ್ಬಿಟ್ಟವ್ರಲ್ಲ ಸರ್. ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಇಲ್ಲ ಸರ್. ನಿಮ್ಗೆ ಚಾರ್ಲೆಸ್ ಬಗ್ಗೆ? ಚಾರ್ಲೆಸ್ ತುಂಬಾ ಒಳ್ಳೆ ಹುಡುಗ ಸರ್. ಬಿಸ್ನೆಸ್ ಅಲ್ಲಿ ಯಾರಾದ್ರೂ ವೈರಿಗಳು? ಆತರ ಯಾರಿಲ್ಲ ಸರ್. ಅವ್ರು ನಮ್ಮ ಜೊತೆನೆ ಇರ್ತಾ ಇದ್ದ ಸರ್ ಹುಡುಗ. ಹಲೋ ಡಾಕ್ಟರ್. ಹಲೋ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಯ್ತು? 2 ಹುಡುಗಿರು ರೇಪ್ ಆಗಿದ್ದಾರೆ. ಇನ್ನಿಬ್ಬರನ್ನ ಅಟೆಂಪ್ಟ್ ಮಾಡಿದ್ದಾನೆ. ಸತ್ತಿರೋ 10 ಜನದ ಮೇಲೂ ಒಂದು ಚೂಪಾಗಿರೋ ವಸ್ತುನ ಬಳಸಿದ್ದಾನೆ. ಅದು ಒಬ್ಬ ಸೈಕ ಕೂಡ ಆಗಿರ್ಬೋದಲ್ವಾ ಸರ್? ಎಸ್, ಆಗಿದ್ರೂ ಆಗಿರ್ಬೋದು. ಓಕೆ, ಎನಿವೆ ಥ್ಯಾಂಕ್ ಯು ಡಾಕ್ಟರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.
I'll kill you. I'll kill you. I'll kill you. Don't kill me. Please don't kill me.
ಹೇ ಚಾರ್ಲಸ್. ಬನ್ನಿ. ಸಾರಿ ಚಾರ್ಲಸ್, ನಿನ್ ಬರ್ಡೇಗೆ ನಾನು ಸೆಲೆಬ್ರೇಟ್ ಮಾಡಕ್ಕಾಗಿಲ್ಲ. ಇಟ್ಸ್ ಓಕೆ ಆಂಟಿ. ಆಮೇಲೆ ಬರ್ಡೇ ಎಲ್ಲ ಹೇಗಾಯ್ತು? ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಾ? ನೀವಿರ್ಲಿಲ್ಲ ಆಂಟಿ. ಅದನ್ ಬಿಟ್ಟು ನನ್ನ ಲೈಫಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ದಿರೋಂಥ ಬರ್ತ್ಡೇ. ಥ್ಯಾಂಕ್ಸ್ ಆಂಟಿ. ಹೇ ಕಮಾನ್, ಥ್ಯಾಂಕ್ಸ್ ಎಲ್ಲ ಯಾಕೆ? ನೀನು ನಮ್ ಕುಟುಂಬದಲ್ಲಿ ಒಬ್ನಲ್ವಾ? ನಾನ್ ತುಂಬಾ ಅದೃಷ್ಟವಂತ. ಹೌದು, ತುಂಬಾ ತುಂಬಾ ಅದೃಷ್ಟಶಾಲಿ. ದಿಯೋರ್ ಅಪ್ಪ ಹತ್ರ ನಿನ್ ಬಗ್ಗೆ ಹೇಳಿದೀನಿ. ಅವ್ರು ನಿನ್ನ ಮೀಟ್ ಮಾಡೋದಿಕ್ಕೆ ವೇಟ್ ಮಾಡ್ತಾ ಇದಾರೆ. ಅದಕ್ಕೇನೆ ಅವ್ರು ನಿನ್ನ ಮೀಟ್ ಮಾಡೋದಿಕ್ಕೆ ನೆಕ್ಸ್ಟ್ ಮಂತ್ ಬರ್ತಾ ಇದಾರೆ. ಅದು ಮಾತ್ರ ಅಲ್ಲ, ಅವ್ರು ನಿನ್ಗೊಂದು ಸರ್ಪ್ರೈಸ್ ಕೂಡ ಕೊಡ್ತಾರೆ. ಸರ್ಪ್ರೈಸ್? ಯಾ, ಸಸ್ಪೆನ್ಸ್. ಓಕೆ, ನಾನು ಫ್ರೆಶ್ ಆಗಿ ಬರ್ತೀನಿ. ಗುಡ್ ಬಾಯ್. ಆಂಟಿ, ಆ ಆಂಟಿ, ದಿಯಾ. ದಿಯಾ ಅವ್ರ ಅಪ್ಪ ಒಂದ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಅವ್ರ ಅಂಕಲ್ ಕೊಡಕ್ ಹೇಳಿ ನನ್ನ ಡ್ರಾಪ್ ಮಾಡಿ ಹೋಗಿದ್ದಾಳೆ. ಇನ್ನು 1 hour ಅಲ್ಲಿ ಬಂದ್ಬಿಡ್ತಾಳೆ. Okay. ಹಾಯ್ ಥಾಮಸ್. ಇವಾಗ್ಲೇ ಬಂದೆ. ನೀವ್ ಹೇಗಿದ್ದೀರಾ? ಬಿಸ್ನೆಸ್ ಹೇಗ್ ನಡೀತಾ ಇದೆ? ವಾಟ್ ಚಾರ್ಲಸ್? ಈ ಮನೇಲೀಗ ನಾನು ಮತ್ತೆ ನೀವು ಇಬ್ರೇನೆ ಅಷ್ಟೇ ಒಂಟಿಯಾಗಿರೋದು. ವಾಟ್? ನಿಮ್ ಮಗಳು ಈ ಮನೆಗ್ ಬರೋದಕ್ಕೆ ಇನ್ನು 1 ಗಂಟೆ ಬೇಕು. ಸೋ ನಿಮ್ ವಯಸ್ಸಿಗೆ ನಾನ್ ಹೇಳೋದಿನ್ನು ಅರ್ಥ ಆಗಿಲ್ವಾ? ಛೀ, ರಾಸ್ಕಲ್. ಅಯ್ಯೋ ಅಯ್ಯೋ, ಇಲ್ಲೇ ಎಲ್ಲೋ ಬಚ್ಚಿಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಾಗ್ ಬಂದ್ರೆ ನಾನಿನ್ನ ಪೊಲೀಸಿಗೆ ಒಪ್ಪಿಸ್ತೀನಿ. ನನ್ ಕೈಗೇನಾದ್ರು ಸಿಕ್ಕಿದ್ರೆ ನಿನ್ ತಲೆ ಕಡ್ದಾಕ್ಬಿಡ್ತೀನಿ. ಬಾರೋ, ಎಲ್ಲಿದ್ಯಾ? ಬಾರೋ, ಬಾ. ಇಷ್ಟ ದಿನ ಒಳ್ಳೆ ಒಂಥರ ನಾಟಕ ಮಾಡಿ ನಮ್ಗೆ ಯಾಮಾರ್ಸಿದ್ಯೇನೋ? ಒಬ್ರೇ ಇರೋರ್ಗೆಲ್ಲ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನನ್ ಹಸ್ಬೆಂಡು ಬಿಸ್ನೆಸ್ ಹೋದಾಗ ಆಚೆ ಈ ಗನ್ನ ನನ್ ಸೇಫ್ಟಿ ಕೊಟ್ಟು ಹೋಗಿದ್ದಾರೆ. ಇವತ್ ನಿನ್ ಸಾವು ನನ್ ಕೈಲೇ ಕಣೋ. ಬಾರೋ, ಬಾ. Shit.
ನಿನ್ನೆಲ್ಲ ಶೂಟ್ ಮಾಡ್ಬೇಕು ಕಣೋ. ಆ? 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 ಹಲೋ, ಹೇಳಿ ಡಾಕ್ಟರ್. ಸರ್, ನಾನು ನಿಮ್ಮನ್ನ ಮೀಟ್ ಆಗಬೇಕು. ಒಂದು ಕೇಸ್ ಮೇಲೆ ಹೊರಗಡೆ ಡ್ಯೂಟಿಲಿದ್ದೀನಿ. ನೀವು ಯಾವ ಕೇಸ್ ಮೇಲೆ ಡ್ಯೂಟಿ ಮಾಡ್ತಿದ್ದೀರೋ ನನಗೆ ಆ ಕೇಸ್ ಮೇಲೇನೆ ಒಂದು ಕ್ಲೂ ಸಿಕ್ಕಿದೆ. ಕ್ಲೂನಾ? ನೀವು ಎಲ್ಲಿದ್ದೀರಂತ ಹೇಳಿ, ನಾನು ಅಲ್ಲೇ ಬರ್ತೀನಿ. ಇಲ್ಲ, ನಾನೇ ಬರ್ತೀನಿ. ವ್ಯಾಲೆನ್ಸ್ ರೋಡ್ ಹತ್ರ ಬನ್ನಿ. ಹಲೋ ಹಲೋ ಡಾಕ್ಟರ್. ಸರ್. ಏನು ಕ್ಲೂ ಹೇಳಿ. 1991ರಲ್ಲಿ ಇಬ್ರು ಸೈಕೋ ಕಿಲ್ಲರ್ಸ್ ಬರೀ ಈ ಸಿಟಿನಲ್ಲ, ಇಡೀ ಸ್ಟೇಟ್ನೇ ಭಯಪಡಿಸಿದ್ರು. ನಿಮಗೆ ನೆನಪಿದ್ಯಾ? ಚೆನ್ನಾಗಿ ಜ್ಞಾಪಕ ಇದೆ. ಆಂಟನಿ, ಡೇವಿಡ್. ಅದನ್ನ ಹೇಗೆ ಮರೆಯಕ್ಕಾಗಿದೆ ಡಾಕ್ಟರ್? ಇವನ ಹೆಸರು ಆಂಟೋನಿ, ಇವನ ಹೆಸರು ಡೇವಿಡ್. ಇವರಿಬ್ಬರಿಗೂ ಇಷ್ಟ ಆಗಿರೋ ಒಂದೇ ವಿಷಯ ಹೆಣ್ಣು, ಹಣ, ಹೆಂಡ. ಮನೆಯಲ್ಲಿ ಒಬ್ಳೇ ಇರೋ ಹುಡುಗಿರ್ನ, ರಸ್ತೆಯಲ್ಲಿ ಒಬ್ರೇ ಓಡಾಡೋ ಹೆಂಗಸರ್ನ, ಕೆಲಸ ಮಾಡೋ ಹೆಂಗಸರ್ನ ಅವ್ರನ್ನ ಸರಿಯಾಗಿ ಗುರಿ ಮಾಡಿ, ಫಾಲೋ ಮಾಡಿ, ಅಟ್ಯಾಕ್ ಮಾಡಿ, ಅವ್ರನ್ನ ಸಾಯಿಸಿ, ಯಾರಿಗೂ ಗೊತ್ತಿಲ್ಲದೆ ಅವ್ರನ್ನ ಬಚ್ಚಿಡೋದೇ ಅವ್ರ ಕೆಲಸ. ಅಷ್ಟಕ್ಕೂ ಇವರಿಬ್ರು ಕೋಪಿಸ್ಟ್ರು. ಎಸ್, ಅವರಿಬ್ರು ಹುಡುಗಿರ್ನ ಸಾಯಿಸಿ, ಕ್ರೂರವಾಗಿ ಕೊಡ್ಲಿಯಿಂದ ಸಾಯಿಸಿ ಒಡವೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಇದು ನಡೆದಿರೋದು 1991. ಇವಾಗ 2017 ಡಾಕ್ಟರ್. ನಾನಿನ್ನು ಕತೆನ ಮುಗಿಸಿಲ್ಲ. ಸೊ ಅದೇ ಥರನೇ ಈ ಕೊಲೆಗಳೆಲ್ಲ ನಡೀತಾ ಇರೋದು. ಡಾಕ್ಟರ್, ನೀವು ಹೇಳ್ತಿರೋದು ನೋಡಿದ್ರೆ ಅವರೇ ಕೊಲೆ ಮಾಡಿರ್ಬೋದು ಅಂತ ಹೇಳ್ತಿದ್ದೀರಾ? ಅವ್ರು ಊತಾಕಿರೋ ಬಾಡಿಗಳದ್ದು ಈ ಮೂಳೆ ಕೂಡ ಸಿಗೋದಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ಇನ್ಸ್ಪೆಕ್ಟರ್ ರಾಜೇಂದ್ರನ್. ಏನೋ ಮಾಡ್ತಿದ್ಯಾ? ನಿನಗೊಂದು ಸ್ಟೇಷನ್ನು, ನೀನೊಬ್ಬ ಇನ್ಸ್ಪೆಕ್ಟರು. ಸಿಟಿ ಎಲ್ಲ ಭಯ ಪಡ್ತಿದ್ರೆ 40 ಹುಡುಗಿರು ಕಾಣಿಸ್ತಾ ಇಲ್ಲ. ಬರೀ ನಿನ್ನ ಏರಿಯಾದಲ್ಲಿ 20 ಹುಡುಗಿರು ಕಾಣಿಸ್ತಾ ಇಲ್ಲ. ಕೆಲಸ ಮಾಡ್ತಿದ್ಯಾ ಅಥವಾ ಬೇರೆ ಏನಾದರೂ? ಇಲ್ಲಿ ನೋಡು, ನಿನಗಿನ್ನು 7 ದಿನ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನೀನು ಕಂಡುಹಿಡಿತೀಯಾ ಇಲ್ಲ? ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ಹೇಳ್ತೀರಾ? ಇದೆ. ಫಸ್ಟ್, ಹುಡುಗಿರ್ನ ಕಿಡ್ನ್ಯಾಪ್ ಮಾಡೋದು. ಸೆಕೆಂಡ್, ಹುಡುಗಿರ್ನ ಕೊಡ್ಲಿಯಲ್ಲಿ ತುಂಬ ಕ್ರೂರವಾಗಿ ಬಲಿ ಕೊಡೋದು. ಥರ್ಡ್, ಅವ್ರ ಜ್ಯುವೆಲ್ಸ್ನ ಕಳುವು ಮಾಡೋದು. ಡಾಕ್ಟರ್, ನೀವು ಹೇಳ್ತಾ ಇರೋದು ನಮಗೇನು ಅರ್ಥ ಆಗ್ತಿಲ್ವಲ್ಲ? ಕೊಲೆ ಮಾಡಿದವನು ಕಣ್ಮುಂದೆನೇ ಇದ್ದಾನೆ ಅಂತ ಹೇಳ್ತಿದ್ದೀನಿ. ಆಂಟೋನಿ ಮತ್ತೆ ಡೇವಿಡ್ ನ್ಯೂಸಲ್ಲಿ ತೋರಿಸಿದ್ಯಾರು? ಅವ್ರ ಜೊತೆನೇ ಪಳಗಿದಂತಹ ಒಬ್ಬ ಚಿಕ್ಕ ಹುಡುಗ. ಅಯ್ಯೋ,
ಅಯ್ಯೋ 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 ಜೋ 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 ಏ ಪಾಪು ಕಂದ ನನ್ನ ಕಂದಮ್ಮ ನನ್ನ ಕಂದ ಅಳಬೇಡ ಮಗನೇ ಅಳಬೇಡ ನಿನಗಾಗಿ ಒಂದು ನೆಲೆಯೂ ಉಂಟು ಮರುಗಬೇಡ ಮಗನೇ ಮರುಗಬೇಡ ನಿನಗಾಗಿ ಒಂದು ಬಾಳು ಉಂಟು ಅಳಬೇಡ ಮಗನೇ ಅಳಬೇಡ ನಿನಗಾಗಿ ಒಂದು ನೆಲೆಯೂ ಉಂಟು ಮರುಗಬೇಡ ಮಗನೇ ಮರುಗಬೇಡ ನಿನಗಾಗಿ ಒಂದು ಬಾಳು ಉಂಟು. ಯಾರ ಕಾಮದ ಫಲವು ನೀನು ಬೀದಿಗೆ ಬಂದು ನೀನು ಬಿದ್ದೆ ಯಾರಿಗೂ ಯಾರು ಇಲ್ಲಿ ಭಾರವೂ ಅಲ್ಲ ಯಾರಿಗೂ ಯಾರು ಇಲ್ಲಿ ಸ್ವಂತವೂ ಇಲ್ಲ ಯಾರಿಗೂ ಯಾರು ಇಲ್ಲಿ ಭಾರವೂ ಅಲ್ಲ ಯಾರಿಗೂ ಯಾರು ಇಲ್ಲಿ ಸ್ವಂತವೂ ಇಲ್ಲ ಸ್ವಂತವೂ ಇಲ್ಲ ಸ್ವಂತವೂ ಇಲ್ಲ. ತಿನ್ನು ಕಂದ ತಿನ್ನು. ಮತ್ತೆ ಹೇಳ್ತೀಯಾ? ಕತೆ ಹೇಳ್ಬೇಕಾ? ಒಂದಿನ ನಾನ್ ಮಲ್ಕೊಂಡಿದ್ನಾ, ಆವಾಗ ಒಂದ್ ಮಗು ಅಳೋ ಶಬ್ದ ಕೇಳಿಸ್ತು. ಇದೇ ಜಾಗದಲ್ಲಿ ಮುದ್ದಾಗಿ ಒಂದ್ ಮಗು ಇಲ್ಲಿ ಮಳ್ಕೊಂಡು ಅಳ್ತಾ ಇತ್ತು. ಸೋಫಾನ? ಹೌದು ಕಂದ. ಆ ಮಗುನ ಯಾವ್ದೋ ನಾಯಿ ಹೆತ್ತು ಇಲ್ಲಿ ಬಿಟ್ಬಿಟ್ಟು ಹೊಟ್ಟೋಯ್ತು. ನಾನೇ ಆ ಮಗುನ ಎತ್ಕೊಂಡು ಸಾಕ್ದೆ. ಯಾರದು ಮಗು? ನೀನೇ ಮಗ್ನೆ ಆ ಮಗು. ಬಿಳಿನ? ಹಂಗಂದ್ರೆ ನಾನು ಕರ್ರಗಿದ್ದೀನಲ್ವಾ? ನಿನ್ನ ಹೆತ್ತವಳೇನೋ ದುಡ್ಡಿರೋವಳೆ ಇರ್ಬೋದು, ನಿನ್ನನ್ ಬೆಳೆಸ್ತಿರೋ ನಾನ್ ಬಿಕಾರಿ ಅಲ್ವಾ, ಅದಕ್ಕೆ ಕಂದ ನಿನ್ ಕಪ್ಪು. ಆ ಚೆನ್ನಾಗಿದ್ಯಾ? ನೀರ್ ಬೇಕು. ನೀರ್ ಬೇಕಾ? ತರ್ತೀನಿರು, ತಿನ್ನು. ಬೇಗ ಬಾ. ತರ್ತೀನಿ. ಹಾ ತರ್ತೀನಿ.
ಇವನೇ ನಮ್ಮ ವಾರಸ್ದಾರ ಕಣೋ, ನಮ್ಮ ವಾರಸ್ದಾರ. ಇವ್ ನಮ್ಮ ಬಾರಸ್ತಾನ. ನೀನ್ ಆಂಟಿನೇ, ನಾನ್ ಡೇವಿಡ್. ಇವನು ಚಾರ್ಲಸ್. 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 ಆ ಚಿಕ್ಕ ಹುಡ್ಗನೇ ಈ ಕೇಸಲ್ಲಿ ಇನ್ನೂ ಬದುಕಿರೋ ಚಾರ್ಲೆಸ್. ಆ ಚಾರ್ಲೆಸ್ಸೇ ಈ ಕೊಲೆಗಳನ್ನೆಲ್ಲ ಮಾಡ್ತಿರೋದು. ಡಾಕ್ಟರ್, ಅವನೇ ಕೊಲೆ ಮಾಡಿರ್ಬೋದು ಅಂತ ಹೇಳ್ತಾ ಇದ್ದೀರಾ? ಅವ್ರ ಬಗ್ಗೆ ಯಾರು ಏನು ಹೇಳಿಲ್ವಲ್ಲ? ಚಿಕ್ಕ ವಯಸ್ಸಲ್ಲೇ ಅವನ ಕಣ್ಮುಂದೆ ಆಂಟೋನಿ ಮತ್ತು ಡೇವಿಡ್ಡು ಅವ್ರ ಲೀಲೆಗಳು ಮತ್ತು ಕೊಲೆಗಳು ಎಲ್ಲನೂ ನೋಡಿದ್ದಾನೆ. ಫೋಟೋದಲ್ಲಿರೋರು ನನಗೆ ಗೊತ್ತು. ಗೊತ್ತಾ? ಇವಾಗ ಎಲ್ಲಿದ್ದಾರೆ ತೋರಿಸ್ತೀಯಾ? ಇಲ್ಲೇ ಇದ್ದಾರೆ. ಇದು ಆಂಟೋನಿ, ಇದು ಡೇವಿಡ್. ನಾವು ಬೇಟೆ ಆಡಕ್ ಹೊರಟಿದ್ದೀವಿ. ಯಾವ್ದು ಬೇಟೆ ಅಂತ ಗೊತ್ತಾ? ಸಿಂಹನೋ, ಹುಲಿಯೋ, ಆನೆಯೋ, ಕರಡಿನೋ ಅಲ್ಲ, ಓನ್ಲಿ ಮಾಲ್. ಎಸ್, ಮಾನ್ ಮಾತ್ರ. ಗಂಡು ಮಾನ್ ಅಲ್ಲ, ಸುಂದರವಾದ ಹೆಣ್ಣು ಮಾನ್. ಇವತ್ತಿನವರೆಗೂ 40 ಹುಡುಗಿರ್ನ ಬೇಟೆ ಆಡಿದೀವಿ. 105 ಕೊಲೆ ಮಾಡಿದ್ದೀವಿ. ಕೊಲೆ ಮಾಡಿದವು ಎಲ್ರು ಒಂದೇ ಜಾಗದಲ್ಲಿ ಊತ ಹಾಕಿದೀವಿ. ನಾವು ನಾರ್ಮಲ್ ಆಗಿರೋ ಮನುಷ್ಯರೇನೆ. ನಿಮ್ಗಳ ಹಾಗೆ ನಮಗೂ ಒಂದ್ ರೀತಿ ಹಸುವು. ಆ ಹಸ್ವಿಗೋಸ್ಕರನೇ ಈ ತರ ಮಾಡ್ತಾ ಇದೀವಿ. ಹೌದು, ಹೆಂಗಸರನ್ನ ಬೇಟೆಯಾಡೋ ಸುನಾಮಿಗಳು. ಎಸ್, ನಾವು ಹುಡುಗಿರ್ನ ಬೇಟೆ ಆಡೋ ಸುನಾಮಿ. ನೀ ನಮ್ಮನ್ನ ಹಿಡ್ಕೊಟ್ಟಿದ್ರು, ನೀನ್ ಯಾವತ್ತಿದ್ರು ನಮ್ಮ ವಾರಸ್ದಾರ ಚಾರ್ಲೆಸ್. ಚಾರ್ಲಸ್, ಕಪ್ಪು ಶರ್ಟ್ ಅಲ್ಲಿ ಬಿಳಿ ಬಟನ್ ತರ ನಿನ್ನ ಒಳಗಡೆ ಇರೋ ಬಿಳಿ ಮನಸ್ಸನ್ನ ಅಳಿಸ್ಬಿಡು. ಅನಾಥವಾಗಿದ್ದ ಚಿಕ್ಕ ಹುಡುಗ ಚಾರ್ಲೆಸ್ನ ನಮ್ಮಪ್ಪ ಆಂಟೋನಿನ ಟ್ರಸ್ಟ್ ಮೂಲಕ ಓದಿಸೋದಕ್ಕೆ ಏರ್ಪಾಟ್ ಮಾಡಿದ್ರು. ಅದರಿಂದನೇ ನನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ಅವನ ಒಳಗಡೆನೇ ಒಂದು ಹೋರಾಟ, ಅದನ್ನು ನಾನು ಚೆನ್ನಾಗಿ ನೋಡಿದ್ದೀನಿ. ತುಂಬ ಸರಿ ನಾನು ಅವನ್ನ ಟ್ರೀಟ್ಮೆಂಟ್ಗೂ ಕರೆದಿದ್ದೀನಿ, ಆದರೆ ಅವನು ಬರಲಿಲ್ಲ. ನೀವು ಹೇಳೋದನ್ನ ಕೇಳಿದ್ರೆ ಚಾರ್ಲಸ್ ಮನೋರೋಗಿನಾ? ಯವನು ನಾನು ಉಸಿರನ್ನು ನಿಲ್ಲಿಸ ಜಾತಿಯವ, ದೇಹವ ತಿನ್ನ ಗರುಡನು ನಾ, ಕಣ್ಣನು ಕುಕ್ಕೋ ದೃಷ್ಟಿಯು, ಕೊಲ್ಲಲು ಬಂದ ಯವನು ನಾನು ಉಸಿರನ್ನು ನಿಲ್ಲಿಸ ಜಾತಿಯವ, ದೇಹವ ತಿನ್ನ ಗರುಡನು ನಾ, ಕಣ್ಣನು ಕುಕ್ಕೋ ದೃಷ್ಟಿಯು. ಎಲ್ಲಿಂದ ನಾ ಬಂದೆ ಎಂದು ನನಗೆ ಗೊತ್ತಿಲ್ಲ,
ಬೀದಿಲಿ ಬಿದ್ದ ನಾಯಿಯಂತೆ ನನ್ನ ಬಿಟ್ಟಿದ್ರು. ಸುತ್ತಲಿರುವ ಜನರು ನನ್ನ ಸುತ್ತ ನೋಡಿದರು. ನನ್ನನ್ನು ನಾನೇ ನೆನೆದು ಕುದಿಯಿತು ರಕ್ತವೋ. ಅಂದಿನಿಂದ ಭಯವು ಬಿಟ್ಟು ಎದ್ದು ನಿಂತೆನು. ಎಲ್ಲವನ್ನು ಚಿತ್ರ ಮಾಡೋ ಕಂಡು ನಾನಾದೆ. ಕೊಲ್ಲಲು ಬಂದ ಯವನು ನಾನು, ಉಸಿರನ್ನು ನಿಲ್ಲಿಸ ಜಾತಿಯವ. ದೇಹವ ತಿನ್ನ ಗರುಡನು ನಾ, ಕಣ್ಣನು ಕುಕ್ಕ ದೃಷ್ಟಿಯು. ನಿಂತು ನಾ ನಡೆಸುವೆ ನಾಟಕವ ಮುಂದೆ. ನಾ ನಡೆಸುವ ನಾಟಕದಲ್ಲಿ ಶೂರನು ನಾನೇ. ಸುತ್ತಮುತ್ತ ತಿರುಗಿ ನೋಡದೆ ಯಾರು ಎಲ್ಲವೋ. ಆ ಹಸಿವನ್ನು ನೀಗಲೆಂದು ಎದ್ದು ಬಂದೆನೋ. ಅಂದಿನಿಂದ ವೀರನಾಗಿ ನುಗ್ಗಿ ಬಂದೆನೋ. ರಕ್ತವನ್ನು ಚಿಮ್ಮುವಂತೆ ಕ್ರೂರಿಯಾದೆನೋ. ಕೊಲ್ಲಲು ಬಂದ ಯವನು ನಾನು, ಉಸಿರನ್ನು ನಿಲ್ಲಿಸ ಜಾತಿಯವ. ದೇಹವ ತಿನ್ನ ಗರುಡನು ನಾ, ಕಣ್ಣನು ಕುಕ್ಕೋ ದೃಷ್ಟಿಯು. ಕೊಲ್ಲಲು ಬಂದ ಯವನು ನಾನು, ಉಸಿರನ್ನು ನಿಲ್ಲಿಸ ಜಾತಿಯವ. ದೇಹವ ತಿನ್ನ ಗರುಡನು ನಾ, ಕಣ್ಣನು ಕುಕ್ಕ ದೃಷ್ಟಿಯು. ಹಾಯ್ ಚಾರ್ಲಸ್. ಹಾಯ್. ಚಾರ್ಲಸ್, ಮಮ್ಮಿ ಮಲಗ್ಬಿಟ್ರಾ? ಆಂಟಿ ಅವ್ರ ಫ್ರೆಂಡ್ಗೆ ಹೆಲ್ತ್ ಸರಿಗಿಲ್ಲ ಅಂತ ಈಗಷ್ಟೇ ಫೋನ್ ಬಂದಿತ್ತು. ಹೋಗಿ Okay. ನೋಡ್ಕೊಂಡ್ ಬರ್ತೀನಿ ಅಂತ ಈಗ ತಾನೇ ಹೋದ್ರು. ಹಾಗಾದ್ರೆ ಇನ್ನೂ ಒಳ್ಳೇದೇ ಆಯ್ತಲ್ಲ. ಚಾರ್ಲಸ್, ಶೋ ಮಿ ಯೋರ್ ಹ್ಯಾಂಡ್. ಯಾಕೆ? ದಿಯಾ ಆರ್ಡರು. ಹ್ಮ್ ಹೇಗಿದೆ? ಚೆನ್ನಾಗಿದೆ, ಆದ್ರೆ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತಾ ಇದೆ. ಅದೆಲ್ಲ ಬಿಡು, ನಿನಗೆ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಥ್ಯಾಂಕ್ಸಾ? 2 ಥ್ಯಾಂಕ್ಸ್. ಒಂದು ಇದಕ್ಕೆ, ಎರಡನೇದು ನಿಮ್ ಮನೇಲಿ ನನ್ಗೆ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಕ್ಕೆ. ಇನ್ನೂ ಬೇರೆ ಯಾವ್ದಕ್ಕಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಾ? ಅಷ್ಟೇನೆ. ಬೇರೆ ಏನಾದ್ರೂ ಹೇಳ್ತೀಯ ಅಂತ ಅನ್ಕೊಂಡೆ. ಚಾರ್ಲಸ್, ಇಷ್ಟೆಲ್ಲ ಹೇಳ್ತಿದ್ದೀನಲ್ಲ, ಇನ್ನೂ ನಿನ್ಗೆ ಅರ್ಥ ಆಗಿಲ್ವಾ? ಟ್ಯೂಬ್ ಲೈಟ್. ಇವತ್ತು ಹೇಗಾದ್ರೂ ಚಾರ್ಲ್ಸ್ ಹತ್ರ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ಬೇಕು. ಹಾಯ್ ಚಾರ್ಲೆಸ್. ದಿಯಾ ಬಂದಿದ್ದಾಳಾ? ದಿಯಾ ಮೇಲಿದ್ದಾಳೆ. ಅಪ್ಪ ಡಾಕ್ಯುಮೆಂಟ್ ಇಸ್ಕೋಬಾ ಅಂತ ಹೇಳಿದ್ರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಮೈಕಿಲ್, ಈಗಷ್ಟೇ ಡಾಕ್ಯುಮೆಂಟ್ನ ನಿಮ್ಮ ಅಪ್ಪನ ಹತ್ರ ಕೊಟ್ಟು ಬಂದಿದ್ದಾರೆ. ಹೌದಾ? ಓಕೆ, ಪರವಾಗಿಲ್ಲ, ನಾನು ಹೋಗಿ ನೋಡ್ಕೊ ಬರ್ತೀನಿ. ಮೈಕಿಲ್, ಅವಳು ಈಗ ತಾನೇ ಬಂದಿದ್ದಾಳೆ, ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾಳೆ. ಸ್ನಾನ ಮಾಡ್ತಿದ್ದಾಳ? ಸೊ ಅವಳ ಮತ್ತೆ ಮಗಳೇ ತಾನೆ, ಅವಳು ಸ್ನಾನ ಮಾಡೋದನ್ನ ನಾನು ನೋಡಿದ್ರೆ ಏನು? ಕೂಲ್, ನಾನು ಹೋಗಿ ನೋಡ್ಕೊಂಡ್ಬಿಡ್ತೀನಿ.
No! Oh my god. Mommy! Mommy! ಅಯ್ಯೋ! Mommy! Mommy, get up! Mommy! Mommy, please get up! Charles! Mommy! Charles! ಚಾರ್ಲಸ್ ಮಮ್ಮಿ ಮಲ್ಕೊಂಡ್ಬಿಟ್ರಾ? ಹಾ, ಆಂಟಿ ಅವ್ರ ಫ್ರೆಂಡ್ಗೆ ಹೆಲ್ತ್ ಸರಿಗಿಲ್ಲ ಅಂತ ಈಗಷ್ಟೇ ಫೋನ್ ಬಂದಿತ್ತು. ಹೋಗಿ Okay. ನೋಡ್ಕೊಂಡ್ ಬರ್ತೀನಿ ಅಂತ ಈಗ ತಾನೇ ಹೋದ್ರು. ಹಾಗಾದ್ರೆ ಇನ್ನೂ ಒಳ್ಳೇದೇ ಆಯ್ತು. ಬೇಡ ಚಾರ್ಲ್ಸ್, ಬೇಡ ಚಾರ್ಲ್ಸ್, ಬೇಡ ಚಾರ್ಲ್ಸ್, ಬೇಡ ಬೇಡ ಚಾರ್ಲ್ಸ್.
Save me, please, save me. ಅಯ್ಯೋ. ಏಯ್ ಆ ಹುಡುಗಿನ ಬಿಡ. ನಿಮ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಕೆಲ್ಸ ಏನಿದೆಯೋ ಅದನ್ನ ನೋಡ್ಕೊಳ್ಳಿ. ನನ್ನ ಕೆಲ್ಸನ ನಾನೇ ನೋಡ್ಕೋತೀನಿ. ಮ್ಯಾನೇಜರ್ ಅವನಿಗೊಂದು 4 ಬಾರಿಸಿ. ಹಲೋ ರಿಚ್ ಮ್ಯಾನ್, ನಾನು ಓಡಿ ತುಂಬಾ ಟಯರ್ಡ್ ಆಗಿದೆ. ನಿಮ್ಮ ಹತ್ರ ಒಂದು ಸಿಗರೆಟ್ ಇದೆಯಾ? ದಮ್ ಹೊಡಿಬೇಕು ಅಂತ ಅನಿಸ್ತಿದೆ. ಚಾರ್ಲಸ್, ಯಾಕೆ ಹಿಂಗೆ ಮನಸ್ಸಾಕ್ಷಿ ಇಲ್ದಿರೋ ರಾಕ್ಷಸನ್ ತರ ಆಡ್ತಿದ್ಯಾ? ಏನಾಯ್ತು ನಿನ್ಗೆ? ಮನಸ್ಸಾಕ್ಷಿ ಮನಸ್ಸಾಕ್ಷಿ
ಚಾರ್ಲೆಸ್! ಓ ವಿಯಾ, ಈಗ ನೀನು ಸರಿ ಹೋದಾ? ನಿನ್ ಮುಂದೆನೆ ನಿಂತಿದ್ದೀನಿ. ಓ ಚಿಕ್ಕ ಹುಡುಗಿ, ಚಿಕ್ಕ ಹುಡುಗಿಯಾಗೆ ನಿನ್ನನ್ನು ಹುಡ್ಕೊಂಡ್ ಬಂದಿದ್ದೀನಿ. ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ. ನನ್ಗೂ ಅಷ್ಟೇ. ಅದ್ ನಿನ್ ಕೈಗೆ ಸೆಟ್ ಆಗೋದಿಲ್ಲ. ನಾನ್ ಶೂಟ್ ಮಾಡಿದ್ರೆ ನೀನ್ ಸತ್ ಹೋಗ್ತೀಯಾ? ಅದ್ ನಿನ್ ಕೈಲಿ ಸೆಟ್ ಆಗೋದಿಲ್ಲ. ನೀ ನನ್ನ ಲವ್ ಮಾಡ್ತಿದ್ಯಾ? ನೀನು ನಾನು ಲವ್ ಮಾಡೋದ್ ನೋಡಿ ಕಾಲೇಜ್ ಪೂರ್ತಿ ಖುಷಿ ಪಟ್ಬಿಟ್ರು. 2 ವರ್ಷ. ನಿನ್ ಗುರಿ, ನಿನ್ ಪ್ಯಾಷನ್, ನಿನ್ ಗುಣ ಎಲ್ಲ ನೋಡಿ ತಾನೇ ನಿನ್ನ ಇಷ್ಟಪಟ್ಟೆ. ನನಗ್ ನಿನ್ ಬಗ್ಗೆ ಗೊತ್ತಾಗ್ಬೇಕು. ಅದಕ್ಕೆ ಇವಾಗ ನಾನು ನಿನ್ ಜೊತೆ ಮಾತಾಡ್ತಿದ್ದೀನಿ. ಇಲ್ಲಾಂದ್ರೆ ನಿನ್ನ ಇಷ್ಟೊತ್ತಿಗೆ ಸುಟ್ಟು ಬಿಡ್ತಿದ್ದೆ. ಕೈ ನೋವುತ್ತೆ, ಅದ್ ನನ್ ಕೈ ಕೊಡು. ಇಲ್ಲಿ ನೋಡು ಚಾರ್ಲೆಸ್, 2 ದಿನಕ್ಕೆ ಮುಂಚೆ ತಾನೆ ನಮ್ ಲವ್ ಮ್ಯಾಟರ್ ನಮ್ಮ ಮನೇಲಿ ಗೊತ್ತಾಗೋಯ್ತು. ನನ್ಗೆ ಮನೇಲಿ ಚೆನ್ನಾಗಿ ಹೊಡೆದ್ರು. ಅದಕ್ಕೋಸ್ಕರನೇ ನಿನ್ ಬರ್ಡೇ ಪಾರ್ಟಿಗೆ ನಾನ್ ಬರಕ್ಕಾಗಿಲ್ಲ. ಈ ಮಧ್ಯರಾತ್ರಿಲಿ ನಿನ್ನ ನೋಡ್ಬೇಕು, ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಯಾರಿಗೂ ಗೊತ್ತಿಲ್ಲದೆ ಮನೆಯಿಂದ ತಪ್ಪಿಸ್ಕೊಂಡು ನಿನ್ನ ನೋಡ್ಬೇಕು ಅಂತ ಬಂದ್ರೆ ನಿನ್ನನ್ನೆಲ್ಲ ತಪ್ಪಾಗಿ ಯೂಸ್ ಮಾಡ್ಕೊಳಕ್ ನೋಡ್ತಿದ್ಯಾ. ನೀನ್ ಪೂರ್ತಿ ಬದ್ಲಾಗ್ಬಿಟ್ಟೆ. ನಿನ್ಗೇನಾಯ್ತು ಹೇಳು ಚಾರ್ಲೆಸ್, ಹೇಳು ಹೇಳು ಹೇಳು. ಈಗ ನನಗೊಂದು ಅರ್ಥ ಆಗ್ತದೆ. ಕಾಲೇಜಲ್ಲಿ ನೀನು ಒಬ್ನೇ ಕುತ್ಕೊಂಡು ಯಾರ ಜೊತೆನೋ ಮಾತಾಡ್ತಿರೋ ಹಾಗೆ ಮಾತಾಡ್ತಾನೆ ಇರ್ತೀಯ. ಅದನ್ನ ನೋಡಿ ಏನು ಅಂತ ನೀನ್ ಕೇಳ್ದಾಗ ಆತರ ಎಲ್ಲ ಏನೂ ಇಲ್ಲ ಅಂತ ಸುಳ್ಳು ಹೇಳ್ಬಿಡ್ತೀಯ. ಹೇಳು ಚಾರ್ಲೆಸ್, ನಿನ್ನೊಳಗಡೆ ಏನೋ ನಡೀತಿದೆ. ಹೇಳು ಚಾರ್ಲೆಸ್, ಯಾಕಿತ್ರ ಮನ್ಸಾಕ್ಷಿನೇ ಇಲ್ದಿರೋ ಮೃಗನ್ ತರ ನಡ್ಕೋತಿದ್ಯಾ? ಹೇಳು, ಕಮಾನ್ ಹೇಳು ಚಾರ್ಲೆಸ್. ಮನಸ್ಸಾಕ್ಷಿ, ನೀನು ಸಾಯೋಕಿನ ಮುಂಚೆ ನಿಜಾನ ತಿಳ್ಕೊಂಡ್ ಸಾಯಿ. ಅದೇನಂದ್ರೆ ನನ್ ಬರ್ತಡೇ ಬರೋಕಿನ ಮುಂಚೆ ನಿನ್ನ ನೋಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ನಿನ್ ಕಡೆಯಿಂದ ಯಾವ ಫೋನು ಬರ್ಲಿಲ್ಲ. ಆದ್ರೆ ಫೋನ್ ಬಂತು ದಿಯಾ ಕಡೆಯಿಂದ. ದಿಯಾ, ವಾಟ್ ಮಮ್ಮಿ? ನೀ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ನೋ ಮಮ್ಮಿ. ನಿಜ ಹೇಳು. ಹಾ ಮಮ್ಮಿ, ಐ ಮೀನ್ ಲವ್ ವಿತ್ ಚಾರ್ಲಸ್. ಚಾರ್ಲಸ್? ಹಾ. ವಾವ್, ಹಿ ಸಚ್ ಅ ನೈಸ್ ಗಾಯ್. ಹಾಗಾದ್ರೆ ನಿಮ್ಗೆ ಓಕೆನಾ? ಯಾ, ಟ್ರಿಬಲ್ ಓಕೆ. ಓ ವಾವ್, ವಾವ್ ಮಮ್ಮಿ. ವಿ ಲವ್ ಯು ಬೇಬಿ. ಮಮ್ಮಿ, ನನ್ಗೊಂದು ಹೆಲ್ಪ್. ವಾಟ್ ದಿಯಾ? ನೆಕ್ಸ್ಟ್ ವೀಕು ಚಾರ್ಲ್ಸ್ದು ಬರ್ಡೇ. ವಾವ್, ನೈಸ್. ಚಾರ್ಲ್ಸ್ಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ. ಏನ್ ಆಸೆ? ಈ ತರ ಒಂದ್ ದೊಡ್ಡ ಹೋಟ್ಲಲ್ಲಿ ಅವನ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂತ. ಅಷ್ಟೇ ತಾನೇ? ಈ ಹೋಟೆಲ್ನೇ ಬುಕ್ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು ಮಾಮ್. ಇಟ್ಸ್ ಓಕೆ ಬೇಬಿ. ಬಟ್ ಒಂದ್ ಚಿಕ್ಕ ಕಂಡೀಷನ್. ಏನು? ಬರ್ಡೇ ದಿನ ಈ ಹೋಟೆಲ್ ಚಾರ್ಲ್ಸ್ಗೆ ಮಾತ್ರ ಸ್ವಂತ ಇರ್ಬೇಕು. ಅರ್ಥ ಆಗಿಲ್ವಲ್ಲ? ಅರ್ಥ ಆಗ್ಲಿಲ್ವಾ? ಅದನ್ನ ನಾನು ಹೇಳ್ತೀನಿ. ಚಾರ್ಲೆಸ್ ಬರ್ಡೇ ಇಲ್ಲಿ ನಡಿಬೇಕು ಅಂದ್ರೆ ಈ ಹೋಟ್ಲಲ್ಲಿ ಯಾರು ಇರಬಾರ್ದು. ಅಷ್ಟೇ ಅಲ್ಲ, ಸೆಕ್ಯೂರಿಟಿ ಕೂಡ ಇರಬಾರ್ದು. ಯಾಕೆ ಗೊತ್ತಾ? ಚಾರ್ಲೆಸ್ ಈ ಹೋಟ್ಲಲ್ಲಿರೋ ಎಲ್ಲ ಜಾಗಕ್ಕೂ ಹೋಗಿ ಒಬ್ಬನೇ ಎಂಜಾಯ್ ಮಾಡಬೇಕು. ಅದೇ ಅವನ ಆಸೆ. ಅಷ್ಟೇ ತಾನೇ? ಈಗ್ಲೇ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ. ನಾನ್ ಮ್ಯಾನೇಜರ್ ಹತ್ರ ಮಾತಾಡ್ದೆ. ಚಾರ್ಲೆಸ್ ಕಂಡೀಷನ್ಗೆ ಓಕೆ ಅಂದ್ರು. ವಾವ್, ಥ್ಯಾಂಕ್ ಯು ಮಮ್ಮಿ, ಲವ್ ಯು. ಓಕೆ ಬೇಬಿ.
ಎಸ್, ದಿಯಾ ನನ್ನನ್ನ ಒನ್ ಸೈಡ್ ಲವ್ ಮಾಡ್ತಾ ಇತ್ತು. ಅವಳು ನನ್ನನ್ನ ಹೋಟೆಲ್ಗೆ ಬರಕ್ ಹೇಳಿದ್ಲು. ನಾನಲ್ಲಿಗೆ ಹೋದೆ. Happy birthday to you. Happy birthday to you. Happy birthday to you, Charles. Happy birthday to you. Charles, many more happy returns of the day. ಯಾಕೆ ಚಾರ್ಲಸ್ ಅಳ್ತಾ ಇದೀಯಾ? ನಾವೆಲ್ಲ ಇದ್ದೀವಿ ಅಲ್ವಾ? ದಿಸ್ ಇಸ್ ಮೈ ಗಿಫ್ಟ್. ಚಾರ್ಲಸ್, ಇನ್ಮೇಲೆ ನಿನ್ನ ಹಾಸ್ಟೆಲ್ ಎಲ್ಲ ಇರಬೇಡ, ನಮ್ಮನೇಲೇ ಇರಬೇಕು. ಇಲ್ಲ ಮೇಡಮ್, ನಾನು ಹಾಸ್ಟೆಲ್ ಇರ್ತೀನಿ. ನಮ್ಮನೇಲೇ ಇರಬೇಕು. ಓಕೆ ಹೇಳು ಚಾರ್ಲಸ್. ಓಕೆ ಮೇಡಮ್. ಸರಿ ಚಾರ್ಲಸ್, ನೀವು ಬರ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ನಾವಿಬ್ರು ಬಾಂಬೆಗೆ ಹೊರಡ್ಬೇಕು. ನನ್ನ ಹಸ್ಬೆಂಡ್ ಏನೋ ಕರೆದಿದ್ದಾರೆ, ಅರ್ಜೆಂಟಾಗಿ ಕೆಲಸ ಇದೆ ಅಂತ. ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗಿದೆ, ಅರ್ಜೆಂಟಾಗಿ ಹೊರಡ್ಬೇಕು. ಓಕೆ, ಎಂಜಾಯ್ ದ ಪಾರ್ಟಿ. ಥ್ಯಾಂಕ್ ಯು ಮೇಡಮ್. ಚಾರ್ಲಸ್, ನೀನು ಡ್ರೆಸ್ ಆಗಿ ರೆಡಿ ಆಗಿರೋ. ನಾನು ಆಂಟಿ ಮತ್ತೆ ದಿಯಾನ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ಓಕೆ ಓಕೆ, ಬಾಯ್. ಹೋಗೋಣ. ಸರಿ ಚಾರ್ಲಸ್, ನೀನು ಬಟ್ಟೆ ಚೇಂಜ್ ಮಾಡ್ಕೋ, ನಾವೆಲ್ಲ ಕೆಳಗಿರ್ತೀವಿ, ಆಮೇಲೆ ಬಂದು ಪಾರ್ಟಿ ಎಂಜಾಯ್ ಮಾಡ್ತೀವಿ. ಏನೋ ಚಾರ್ಲ್ಸ್, ಒಬ್ಬ ಭಿಕ್ಷಕನ್ ತಟ್ಟೆಗೆ 1000 ರೂಪಾಯಿ ಬಿತ್ತು ಅನ್ನೋ ತರ ನೋಡ್ತಾ ಇದ್ಯಾ? ಈಗ್ಲಾದ್ರೂ ತಿಳ್ಕೊ, ಇದೆಲ್ಲ ನನ್ನಿಂದ. ಎಲ್ಲೋ ಇದ್ಯಾ? ಎಲ್ಲೋ ಇದ್ಯಾ? ಬಾ. ಎಲ್ಲಿದ್ಯಾ? ಬಾ ಬಾ ಬಾರು. ಬಾ ಬಾ ಬಾರು. ನಿನ್ ಹಿಂದೆನೇ ಇದ್ದೀನಿ ಚಾರ್ಲ್ಸ್. ಸೊ ಮನಸ್ಸಾಕ್ಷಿ ಇಲ್ದಿರೊಬ್ಬ ಮನುಷ್ಯನಾಗಿರೋದಕ್ಕೆ ಸಾಧ್ಯ ಇಲ್ವಾ? ಅಫ್ಕೋರ್ಸ್, ಇದ್ರಲ್ಲಿ ಏನ್ ಸಂದೇಹ? ಇದನ್ನ ನಂಬಲ್ಲ, ನಂಬಲೇಬೇಕು. ಯಾಕೆ? ನಿನ್ ಜೀವನನೇ ತಗೋ. ಇಷ್ಟು ದೊಡ್ಡ ಹೋಟೆಲ್ ಅಲ್ಲಿ ನಿನ್ನ ಬರ್ತ್ಡೇ ಪಾರ್ಟಿ, ಪ್ರೀತಿ ತೋರಿಸೋ 4 ಫ್ರೆಂಡ್ಸ್, ಇದೆಲ್ಲ ಹೇಗ್ ಬಂತು? ನನ್ನಿಂದ. ಇದೆಲ್ಲ ನನ್ನಿಂದ ಬಂದಿದ್ದು. ನೋ, ಎಸ್, ನೋ, ಎಸ್, ಎಸ್, ಸ್ಟಾಪ್ ಇಟ್. ಚರ್ಮ, ರಕ್ತ, ಮೂಳೆ, ನರ, ನಾಡಿಗಳಲ್ಲಿ ಸೇರಿರುವಂತ ಒಂದು ದೇಹ ಮನುಷ್ಯ. ನಾವೇ ಭೂಮಿನ ನಡೆಸೋದು. ನನ್ನ ದೇಹದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ, ಒಂದು ಚಿಕ್ಕ ಜಾಗದಲ್ಲಿ ಬಚ್ಚಿಟ್ಕೊಂಡಿರೋ ನೀನು ಒಬ್ಬ ಮನುಷ್ಯ ದೇವ್ರಾಗುವಂತ ಶಕ್ತಿ ಇದೆ ಅಂತ ನೀನ್ ಹೇಳ್ತಾ ಇದ್ಯಾ? ಇದನ್ನ ನಂಬೇಕಾ? ಅದೇನೇ ನಿಜ. ನಿನ್ನ ಮನ್ಸಲ್ಲಿರುವಂತ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾನು ಈ ಕ್ಷಣನೇ ಉತ್ತರ ಕೊಡ್ಲಿಲ್ಲ ಅಂದ್ರೆ ತಲೆ ಮತ್ತೆ ಮನ್ಸಲ್ಲಿರುವಂತ ಪ್ರತಿಯೊಂದು ಸಂಶಯಗಳು ಕ್ಷಣದಲ್ಲಿನೇ ಭಸ್ಮ ಆಗ್ಬಿಡುತ್ತೆ. ಏಕೆ? ನಾನು ಈ ಕ್ಷಣ ಹೇಳೋ ಮಾತುಗಳಿಗೆ ದಯವಿಟ್ಟು ನೀನು ಕಿವಿ ಕೊಟ್ಟು ಕೇಳು. ಸ್ಟಾಪ್ ಇಟ್, ಸ್ಟಾಪ್ ಇಟ್, ಸ್ಟಾಪ್ ಇಟ್. ನೀನು ಎಷ್ಟು ಸಲ ಹೇಳಿದ್ರು ನೀನು ಹೇಳೋಂತ ಸುಳ್ಳು ಯಾವುದೇ ಕಾರಣಕ್ಕೂ ನಿಜ ಆಗಲ್ಲ. ಸುಳ್ಳುಗಳು ಹೇಳೋ ಜಾಗದಲ್ಲಿ ಆಗಾಗ ಸತ್ಯನೂ ಹೇಳ್ಬೇಕು. ನಾನು ಮನ್ಸು ಮಾಡಿದ್ರೆ ನಿನ್ನ ಈ ಕ್ಷಣನೇ, ನಾನು ಕ್ಷಣದಲ್ಲೇನೆ ಭಸ್ಮ ಮಾಡಬಹುದು. ಅದು ಸತ್ಯವಾಗ್ಲೂ ಸಾಧ್ಯ ಇಲ್ಲ. ನಿನ್ ಮನ್ಸಲ್ಲಿರುವಂತ ಪ್ರಶ್ನೆಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟು ಆ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡಕ್ ಸಾಧ್ಯ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಗೊತ್ತಿಲ್ದಿರೋ ಶಕ್ತಿ ನಿನ್ನಲ್ಲಿದೆ. ನೋ, ಎಸ್, ನೋ, ಎಸ್, ಎಸ್. ಚಿಕ್ಕ ವಯಸ್ಸಿಂದ ನಿನ್ಗೆ ಯಾವ್ಯಾವ ರೀತಿ ದೌರ್ಜನ್ಯಗಳಾಗಿದೆ ಅಂತ ನಿನ್ಗೆ ಗೊತ್ತಿಲ್ಲ. ಅವೆಲ್ಲ ವಿಷಯಗಳು ನನಗೆ ಚೆನ್ನಾಗಿ ಗೊತ್ತು. ಆ ಕಲ್ಮಶಗಳನ್ನೆಲ್ಲ ತೆಗೆದುಹಾಕಿ ನೀನು ಒಬ್ಬ ರೆಸ್ಪೆಕ್ಟೇಬಲ್ ಮನುಷ್ಯನಾಗಿ ಮಾಡ್ತಾ ಇದ್ದೀನಿ. ಮೈಂಡೆಡ್. ಈ ಒಂದು ಪ್ರಪಂಚದಲ್ಲಿ ಎಷ್ಟು ಸ್ಪರ್ಧೆಗಳಿವೆ ಅಂತ ನಿನಗೇನ್ ಗೊತ್ತು? ಮನಸ್ಸಾಕ್ಷಿ ಒಳ್ಳೇದಲ್ಲ ಅಂತ ಗರ್ವದಿಂದ ನೀನ್ ಹೇಳ್ತಿದ್ಯಾ.
ನಿನ್ನ ಬಿಟ್ಟು ಹೊರಗಡೆ 5 ನಿಮಿಷ ಬಂದ್ರೆ ನೀನ್ ಮನುಷ್ಯನಾಗಿರ್ತೀಯ ಮೃಗನಾಗಿರ್ತೀಯ ಅಂತ ನೀನ್ ಗೊತ್ತಾಗುತ್ತೆ. ಇದೇ ರೀತಿ ಹಿಂದೆ ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಿನ್ನ ನಡುವೆ ಗಲಾಟೆ ಆಗಿದೆ ಅಂತ ಚೆನ್ನಾಗಿ ಗೊತ್ತು. ಆದ್ರೆ ಈಗ ತುಂಬಾ ಗಲಾಟೆ ಆಗ್ತಿದೆ. ಆದ್ರೆ ನನ್ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಒಂದೇ ದಾರಿ, ಅದು ಈಗ ಇಲ್ಲೇ ನಡಿಬೇಕು. ಈಗ ಈ ಗಲಾಟೆ ಬೇಡವೇ ಬೇಡ. ಗಲಾಟೆ ಈಗ ಬೇಡ. ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ. ಬೇಡ, ಈಗ ಅದು ತೀರಾ ಬಂದಿದೆ. ಏನು ಭಿಕ್ಷೆ ಕೇಳ್ತಾ ಇದ್ಯಾ? ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿನ್ನಂತ ಮನುಷ್ಯರಿಂದಾನೇ ಇವತ್ತು ಈ ಪ್ರಪಂಚದಲ್ಲಿ ಮೋಸ, ಅನ್ಯಾಯ, ಸುಳ್ಳು, ಅದು ಇದು, ಕೊಲೆ, ದರೋಡೆ, ಮರ್ಡರ್ ಎಲ್ಲ ನಡೀತಿದೆ. ಅಲ್ಲಿಷ್ಟಲ್ಲಿ ನೀನು ಸೇರ್ಕೋಬೇಡ. ನನಗೀಗ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟೋ ಹೇಳಿದೆ, ಆದ್ರೆ ನೀನು ಅರ್ಥ ಮಾಡ್ಕೊತಿಲ್ಲ. ನನ್ನ ಪವರ್ ಏನು ಅಂತ ನಿನಗೆ ಅರ್ಥ ಮಾಡಿಸ್ತೀನಿ. ನಾನು ಹೇಳ್ದನ್ ಕೇಳು. ನಾನು ದಯವಿಟ್ಟು ಇಲ್ಲ ಅನ್ಬೇಡ. ನಾನು ಬಾಣನ ತೆಗೆದು ಸರಿಯಾದ ಗುರಿ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಒಂದು ಸರಿಯಾದ ತೀರ್ಪು ಬೇಕು. ನನ್ನನ್ನು ಬಿಟ್ಟು ನೀನು ಆಚೆ ಹೋಗು. ನೀನು ಹೇಳ್ತಿರೋದು ಸತ್ಯನ ಸುಳ್ಳ ಅಂತ ಗೊತ್ತಾಗುತ್ತೆ. ಓಕೆ ಓಕೆ ಓಕೆ, ನಿನ್ನನ್ನು ಬಿಟ್ಟು ನಾನು ತುಂಬಾ ದೂರ ಹೋಗ್ತೀನಿ. ಬಟ್ 5 ನಿಮಿಷ ಅಷ್ಟೇನೆ. ಇಲ್ಲ ಅಂದ್ರೆ ನಿನ್ ಜೀವನ ನಿನ್ ಕೈಯಲ್ಲಿರಲ್ಲ. ಅದನ್ನು ನೋಡೋಣ. ನಿನ್ನ ಬಿಟ್ಟು ಸ್ವಲ್ಪ ದೂರ ಹೋಗ್ತೀನಿ. ಸ್ವಲ್ಪ ನಾನು ಕಂಪ್ಲೀಟ್ ಆಗಿ ದೂರ ಹೋಗ್ತೀನಿ. ಸಂಪೂರ್ಣವಾಗಿ ದೂರ ಹೋಗ್ತೀನಿ. ದೂರ ಹೋಗ್ತೀನಿ ನಾನು. ದೂರ ಹೋಗ್ತೀನಿ ನಾನು. ಫುಲ್ ಆಗಿ ಹೋಗ್ಬಿಟ್ಟೆ. ಹಾಯ್ ಚಾರ್ಲೆಸ್, ರೆಡಿ ಆಗ್ಬಿಟ್ಯಾ? ಹಾಯ್ ಚಾರ್ಲಸ್. ವಾವ್, ಯು ಲುಕ್ ಸೋ ಸ್ಮಾರ್ಟ್. ಅಲ್ಲೋಡಿ, ಕೋಟು ಸೂಟು ಎಲ್ಲ ಹಾಕೊಂಡು ಫುಲ್ ಚೇಂಜ್ ಆಗ್ಬಿಟ್ಟ. ಓ ಮೈ ಗಾಡ್, ಯು ಲುಕ್ ಸೋ ಹ್ಯಾಂಡ್ಸಮ್. ಈ ಡ್ರೆಸ್ ಇಲ್ಲ ಅಂದ್ರೆ ಸಕ್ಕದಾಗಿ ಕಾಣ್ತೀಯ. ವಾಟ್ ಚಾರ್ಲೆಸ್, ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು ನಿಂಗೆ? ಏ ಚಾರ್ಲೆಸ್, ಕೈ ತೆಗಿ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಏ ಬಿಡು. ಏ ಬಿಡು ಚಾರ್ಲಸ್. ಚಾರ್ಲಸ್ ಬಿಡು. ಅಯ್ಯೋ ಚಾರ್ಲಸ್. ಅಯ್ಯೋ. ಆ ಹುಡುಗಿನ ಬಿಟ್ಬಿಡು ಚಾರ್ಲ್ಸ್. ನಾನು ಹೇಳಿದ್ರೆ ಕೇಳಿಸ್ಕೋ. ಚಾರ್ಲ್ಸ್ ಹೇಳಿದನ್ ಕೇಳಿಸ್ಕೋ. ಚಾರ್ಲ್ಸ್, ನಾನು ಹೇಳಿದ್ ಕೇಳಿಸ್ಕೋ. ಚಾರ್ಲ್ಸ್, ಚಾರ್ಲಸ್ ಬಿಟ್ಬಿಡು ಹುಡುಗಿನ. ಚಾರ್ಲ್ಸ್, ಚಾರ್ಲ್ಸ್, ಆ ಹುಡುಗಿನ ಬಿಟ್ಬಿಡು. ಚಾರ್ಲ್ಸ್, ನಾನು ಹೇಳದ್ ಕೇಳಿಸ್ಕೋ. ಯಾಕೆ ಕೇಳ್ತಿಲ್ಲ ನೀನು? ಆ ಹುಡುಗಿನ ಬಿಟ್ಬಿಡು ಚಾರ್ಲ್ಸ್. ಚಾರ್ಲ್ಸ್, ಬಿಡು ಚಾರ್ಲ್ಸ್. ಚಾರ್ಲ್ಸ್, ಆ ಹುಡುಗಿನ ಬಿಡು ಚಾರ್ಲ್ಸ್. ಶಟ್ ಅಪ್ ಚಾರ್ಲ್ಸ್. ಬಿಡು ಚಾರ್ಲ್ಸ್. ಚಾರ್ಲ್ಸ್, ಆ ಹುಡುಗಿನ ಬಿಡು. ಬಿಡು. ನಿನಗೆ ಮನಸ್ಸಾಗಿಲ್ವಾ ಚಾರ್ಲ್ಸ್? ಯಾಕೆ ಈ ರೀತಿ ಮಾಡ್ಕೊತಾ ಇದ್ಯಾ? ದಯವಿಟ್ಟು ಈ ರೀತಿ ಮಾಡ್ಬೇಡ ಚಾರ್ಲ್ಸ್. ಕೆಟ್ಟದನ್ನ ಮಾಡ್ಬೇಡ ಚಾರ್ಲ್ಸ್. ಈ ರೀತಿ ಕೆಟ್ಟದ್ ಮಾಡಿದ್ರೆ ಖಂಡಿತ ನಿನಗೆ ಸಾವಾಗುತ್ತೆ ಚಾರ್ಲ್ಸ್. ನಾನು ಹೇಳದ್ ಕೇಳಿಸ್ಕೋ ಚಾರ್ಲ್ಸ್. ನಾನು ಹೇಳದ್ ಕೇಳಿಸ್ಕೋ. ಕೇಳಿಸ್ಕೋ ಚಾರ್ಲ್ಸ್. ಹೇಳು, ಇನ್ನು ಹೇಳು, ಇನ್ನು ಮಾತಾಡು. ನೀನ್ ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ ನನ್ಗೆ ಸಾಧ್ಯನೇ ಇಲ್ಲ. ಬಿಡು. ಬಿಡು.
ನನ್ನ ಮಾತನ್ನು ಕೇಳಿಸ್ಕೊಳ್ದೆ ನೀನು ಮೃಗ ಆಗ್ಬಿಟ್ಟಿದ್ಯಾ. ಈಗ್ಲಾದ್ರೂ ಕೇಳು, ಈ ರೀತಿ ದಯವಿಟ್ಟು ನಡ್ಕೋಬೇಡ ಚಾರ್ಲ್ಸ್. ಯಾಕೋ ಬದಲಾಗ್ಬೇಕು? ಯಾಕೆ ಬದಲಾಗ್ಬೇಕು? ಇದು ತುಂಬಾ 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 ಚೆನ್ನಾಗಿದೆ. ನಾನು ಕೂಡ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನೀನು ಚಿಕ್ಕ ವಯಸ್ಸಿಂದ ನನ್ನ ಜೊತೆ ಸೇರಿದಾಗ್ಲಿಂದ ಅದು ಮಾಡ್ಬೇಡ, ಇದು ಮಾಡ್ಬೇಡ, ಇದು ಮಾಡ್ಬೇಡ, ಅದು ಮಾಡ್ಬೇಡ ಅಂತ ಹೇಳಿ ಈ ಒಂದು ಸಮಾಜದಲ್ಲಿ ನಡು ರಸ್ತೆಯಲ್ಲಿ ನನ್ನನ್ನ ಬೆತ್ತಲೆಯಾಗಿ ಮಾಡ್ಬಿಟ್ಟಿದ್ಯಾ. ನಿನ್ ಮಾತನ್ನ ಯಾವುದೇ ಕಾರಣಕ್ಕೂ ನಾನು ಕೇಳೋದಿಲ್ಲ. ಕೆಲವೊಂದು ಸುಂದರವಾದ ಹುಡುಗಿ ನೋಡಿದಾಗ್ಲಂತೂ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನೀನು ನನ್ನ ಒಳಗಡೆ ಸೇರ್ಕೊಂಡು ಅಯ್ಯಯ್ಯೋ ಅದನ್ ಮಾಡ್ಬೇಡ, ಇದನ್ ಮಾಡ್ಬೇಡ, ತಪ್ಪಾದ್ರೆ ಪೊಲೀಸು, ಕಾನೂನು, ಲಾಯರ್, ಕೋರ್ಟು ಅಂತ ಹೇಳಿ ಚಿಕ್ಕ ವಯಸ್ಸಿನ ಹೆದರ್ಸ್ತಾನೆ ಇದೆಯಾ ನನ್ನನ್ನ ನೀನು. ನನ್ನ ಬಾಲ್ಯದಿಂದ ನಾನು ಎಡು ಬೀಳ್ತಾನೆ ಇದ್ದೀನಿ. ಈ ಕ್ಷಣ ಕೂಡ ನಾನು ಎಡು ಬೀಳ್ತಾನೆ ಇದ್ದೀನಿ. ನಾನು ಬಿಡಲ್ಲ. ನನ್ನ ಜೀವನಾನ ನನ್ನ ಇಷ್ಟ ತಕ್ಕಂತೆ ನಾನು ನಡೆಸ್ತೀನಿ. ಕಾಯ್ದಿದ್ ಸಾಕು. ಒಳ್ಳೆ ಶ್ರೀಮಂತರ ಮನೆ ನೋಡ್ಕೊಂಡು ಫೈನಲ್ ಆಗಿ ಹೇಗೋ ಸೆಟ್ಲ್ ಆಗ್ಬಿಡ್ತೀನಿ. ಆದ್ರೆ ನೀ ನನ್ನ ಒಳಗಡೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ಯಾ? ಕಳ್ತನ ಮಾಡೋದ್ ತಪ್ಪು, ಸುಳ್ಳು ಹೇಳೋದ್ ತಪ್ಪು, ದರೋಡೆ ಮಾಡೋದ್ ತಪ್ಪು ಅಂತ ಹೇಳಿ 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 ನನ್ನನ್ನ ಭಿಕ್ಷಕನ್ ಮಾಡ್ಬಿಟ್ಟಿದ್ಯಾ. ಇನ್ಮೇಲೆ ನೀ ನನಗ್ ಬೇಕಾಗಿಲ್ಲ. ನೀನು ಸತ್ ಹೋಗು. ನನಗ್ ಬೇಕಾಗಿರೋ ವಸ್ತುನ ನಾನು ಯಾವಾಗ ಬೇಕೋ ಅವಾಗ್ಲೇ ಮಾಡ್ಕೋತೀನಿ. ನನ್ನನ್ನ ಕಟ್ ಹಾಕೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏಯ್! ಏಯ್! ಬಾರೆ. ಏಯ್! ಬಿಡು ಚಾರ್ಲಸ್. ಏಯ್! ಚಾರ್ಲಸ್ ಪ್ಲೀಸ್ ಬಿಡು. ನಾನೇನು ಮಾಡ್ಬೇಡ. ಚಾರ್ಲಸ್ ಪ್ಲೀಸ್ ಬಿಡು. ಸುಮ್ಮನೆ ಇರು. ಪ್ಲೀಸ್ ಪ್ಲೀಸ್ ಚಾರ್ಲಸ್ ಬಿಡು. ಚಾರ್ಲಸ್ ಬಿಡು ನನ್ನ. ಚಾರ್ಲಸ್ ಪ್ಲೀಸ್ ಚಾರ್ಲಸ್. ಹಲೋ, ಹೇಗೋ ಇದ್ಯಾ? ನೀನ್ ಯಾಕೆ ಈ ಟೈಮಲ್ಲಿ ಇಲ್ಲಿಗೆ ಬರಕ್ ಹೋದೆ? ಚಾರ್ಲೆಸ್, ನೀನೇನ್ ಮಾಡ್ತಾ ಇದೀಯಾ? ಓ, ನೀನ್ ಏನ್ ಮಾಡ್ತಾ ಇದ್ಯಾ? ಈ ಹೋಟೆಲ್ ಹಿಂದೆ ಒಂದು ನಿಗೂಢವಾದ ಜಾಗ ಇದೆ. ಅಲ್ಲಿಗೆ ಹೋಗಿ ಅರ್ಧ ಗಂಟೆ ಆರಾಮಾಗಿ ಇದ್ಬಿಟ್ ಬಾ. ಅದಾದ್ಮೇಲೆ ನಾವು ಬರ್ತ್ಡೇ ಫಂಕ್ಷನ್ ಸ್ಟಾರ್ಟ್ ಮಾಡೋಣ. ಚಾರ್ಲೆಸ್, ಇಷ್ಟೊತ್ತು ಚೆನ್ನಾಗೇ ಇದೆ ಅಲ್ವಾ? ನಿನಗೇನು ಹುಚ್ಚಿ ಹಿಡ್ದಿದ್ಯಾ? ಅವಳನ್ನ ಬಿಡು. ನನ್ಗೇನು ಆಗೋದಿಲ್ಲ. ಇನ್ನು ಸ್ವಲ್ಪ ಹೊತ್ತು ನೀನ್ ಇಲ್ಲೇ ಇದ್ರೆ ನಿನಗೇನಾದ್ರೂ ಆಗುತ್ತೆ. ಬ್ಲಡ್ ಇಸ್ ಸ್ಟುಪಿಡ್. ನೀನೊಬ್ಬ ಭಿಕ್ಷುಕ ನಾಯಿ. ಕಾಲೇಜಲ್ಲಿ ನಿನ್ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡಿರ್ಲಿಲ್ಲ. ನಮ್ 4 ಜನನ ಬಿಟ್ಟು ನಮ್ ಸ್ಟೇಟಸ್ಗೆ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ವಲ್ಲ, ಇದು ನಮಗೆ ಆಗ್ಬೇಕಾಗಿರೋದೇ ಕಣೋ. ನನ್ ಕೋಪಕ್ಕೆ ಬಲಿಯಾಗ್ಬೇಡ. ಅವಳನ್ನ ಬಿಟ್ಬಿಡು. ಭಿಕ್ಷುಕಾನೆ, ಅದು ನೆನ್ನೆ ತನಕ. ಆದ್ರೆ ಇವತ್ತಿಂದ ನಾನು ಒಬ್ಬ ಕೋಟ್ಯಾಧಿಪತಿ. ಅರ್ಥ ಆಗ್ಲಿಲ್ವಾ? ನಿನ್ನ ಆಂಟಿ ಅವ್ರ ಮನೆ ಬೀಗಾನ ನನ್ನ ಕೈ ಕೊಟ್ಟು ಹೋಗಿದ್ದಾರೆ. ಅವ್ರ ಮನೇಲಿ ಉಳ್ಕೋಬೇಕು ಅಂತ ಹೇಳಿದ್ದಾರೆ. ಇನ್ಮೇಲಿಂದ ನಾನು ಅಲ್ಲೇ ಉಳ್ಕೋತೀನಿ. ಆಂಟಿ ಮತ್ತೆ ದಿಯಾ ಮುಂಬೈಗೆ ಹೋಗಿ ಇನ್ನು 3 ದಿವಸದಲ್ಲಿ ಬರ್ತಾರೆ. ಅವ್ರು ಬರೋಷ್ಟೊತ್ತಿಗೆ ಆಂಟಿ ಹತ್ರ ಮಾತಾಡಿ ಅವ್ರಿಗೆ ಓಕೆ ಅಂದ್ರೆ ನನಗೂ ಕೂಡ ಓಕೆನೆ. ಈ ವಯಸ್ಸಲ್ಲೂ ನಿನ್ನ ಆಂಟಿ ಸೂಪರ್. ದಿಯಾ ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದಾಳ ಕಣೋ. ನೋ ಪ್ರಾಬ್ಲಮ್. ಅವಳು ಪ್ರೀತಿ ಮಾಡ್ತಾನೆ ಇರ್ಲಿ. ನಾನು ಅವಳನ್ನ ಮದುವೆ ಮಾಡ್ಕೋತೀನಿ. ಇವಾಗ ನೀನ ಏನ್ ಮಾಡ್ತೀನಿ ನೋಡ್ತಾ ಇರು. ರಿಯಲಿ ನನಗೆ ಯಾಕೋ ತುಂಬಾ ತಲೆ ನೋವ್ತಾ ಇದೆ. ನಿನ್ ಹತ್ರ ಒಂದು ಸಿಗರೆಟ್ ಸಿಗುತ್ತಾ? ನನಗೊಂದು ದಮ್ ಹೊಡಿಬೇಕು ಅಂತ ಅನಿಸ್ತಿದೆ. ನಿನ್ನ ಏಯ್ ಏಯ್ ತಿಳಿಯದ ಆಟವ ಆಡುತ್ತಿರುವರೋ, ಜಜ್ಜಲು ತಿನ್ನುವ ರಾಕ್ಷಸನು ದಿನವೂ ದಿನವೂ ನೆರಳುವನು. ರಕ್ತವ ಹೀರುವ ಕೊಲೆಗಾರ ತಿಳಿಯದೆ ಆಟವ ಆಡುತ್ತಿರುವರೋ, ಜಜ್ಜಲು ತಿನ್ನುವ ರಾಕ್ಷಸನು ದಿನವೂ ದಿನವೂ ನೆರಳುವನು.
ಯಾರಿವನು ತನ್ನನ್ನು ಮರೆತು ಮನಸ್ಸನ್ನು ಮುರಿದು ಕ್ರೂರಿಯನಾಗಿ ಕತ್ತಿಯ ಎತ್ತಿ ದೃಷ್ಟಿಯನಿಟ್ಟು ಕಾಮವ ತೊಟ್ಟು ಕರ್ಮವ ತಟ್ಟು ದಾರಿಯ ಹಿಡಿದು ಹೋರಾಡುತ್ತಾ ಮನಸಾಕ್ಷಿಯ ಕೊಲ್ಲುತ್ತಾ ರಕ್ತವ ಬೇಡುತ್ತಾ ಇವ ಶಾಂತಿಯ ಅಳಿಸುತ್ತಾ ರಕ್ತವ ಹೀರುವ ಕೊಲೆಗಾರ ತಿಳಿಯದ ಆಟವ ಆಡುತ್ತಿರುವರೋ ಎಂಜಲು ತಿನ್ನುವ ರಾಕ್ಷಸನು ದಿನವೂ ದಿನವೂ ನೆರಳುವನು ಇವ ನಡೆದಾಡುವ ದಾರಿಯಲ್ಲಿ ಇವನೇ ಸಿಡಿಯನ್ನು ಸಿಡಿಸಿದ ಕಣ್ಣ ಮುಂದೆ ಕಾಣುವ ಇವನೇ ಕಟ್ಟಿ ಹಾಕಿದ ಅರಳುತ್ತಿರುವ ಹೂಗಳ ಇವನೇ ಹೊಸಕಿ ಹಾಕಿದ ಮನುಷ್ಯ ನಿನಗೆ ತಾಳ್ಮೆ ಇದ್ದರೆ ನೀ ಮಾನವ ಇರದೆ ಹೋದರೆ ನೀನು ಒಂದು ಮೃಗವೋ ಇದನ್ನು ನೀನು ಅರಿತರೆ ಪಯಣ ಹೀರುವ ಕೊಲೆಗಾರ ತಿಳಿಯದ ಆಟವ ಆಡುತ್ತಿರುವರೋ ಎಂಜಲು ತಿನ್ನುವ ರಾಕ್ಷಸನು ದಿನವೂ ದಿನವೂ ನೆರಳುವನು ಯಮನಂತೆ ಇವನು ನುಗ್ಗುತ್ತಾ ಎಲ್ಲವ ಧ್ವಂಸವ ಮಾಡಿದ ಇವನನ್ನೇ ಎದುರಿಸಿ ಇವನೇ ಮೃಗವೇ ಆಗಿಹ ಯೋಚನೆಯ ಮಾಡುತ್ತಾ ತಪ್ಪನು ಇವನೇ ಮಾಡುತ್ತೀಹ ಮನುಷ್ಯ ನಿನಗೆ ತಾಳ್ಮೆ ಇದ್ದರೆ ನೀ ಮಾನವ ಇರದೆ ಹೋದರೆ ನೀನು ಒಂದು ಮೃಗವೋ ಇದನ್ನು ನೀನು ಅರಿತರೆ ಪಯಣ ರಕ್ತವ ಹೀರುವ ಕೊಲೆಗಾರ ತಿಳಿಯದ ಆಟವ ಆಡುತ್ತಿರುವರೋ ಎಂಜಲು ತಿನ್ನುವ ರಾಕ್ಷಸನು ದಿನವೂ ದಿನವೂ ನೆರಳುವನು ರಕ್ತವ ಹೀರುವ ಕೊಲೆಗಾರ ತಿಳಿಯದೆ ಆಟವ ಆಡುತ್ತಿರುವರೋ ಎಂಜಲು ತಿನ್ನುವ ರಾಕ್ಷಸನು ದಿನವೂ ದಿನವೂ ನೆರಳುವನು ಯಾರಿವನು ಯಾರಿವನು ಏನ್ ನೋಡ್ತಾ ಇದ್ಯಾ? ನನ್ನ ನೋಡಿದ್ರೆ ಒಬ್ಬ ಸೈಕೋ ಹುಚ್ಚ ಅಂತ ಅನಿಸ್ತಾ ಇದ್ಯಾ? ಸ್ವಲ್ಪ ಜನ ಈ ಪ್ರಪಂಚದಲ್ಲಿ ಮನಸ್ಸಾಕ್ಷಿನ ಕಿಟ್ ಬಿಸಾಕಿ ಅವ್ರುಗಳನ್ನೇ ರೌಡಿ, ದಾದಾ, ಮಾಫಿಯಾ, ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ಸ್ ಅಂತ ಆಗಿ ಎಲ್ಲಾ ಫಿಲಮ್ಸ್ ಅದು ಇದು ಗ್ಯಾಂಗ್ಸ್ಟರ್ಸ್, ಪೊಲಿಟಿಷಿಯನ್ಸ್ ಎಲ್ಲ ಅವರೇ ಪ್ರಪಂಚನ ಆಳ್ತಾರೆ. ಆದ್ರೆ ಮನಸ್ಸಾಕ್ಷಿನ ಕಟ್ ಹಾಕಿ ನಿಜ, ಒಳ್ಳೆತನ, ಪ್ರಾಮಾಣಿಕತೆ ಇಟ್ಕೊಂಡು ಜೀವನದಲ್ಲಿ ಬದುಕ್ತಿರೋದು ಒಂದೇ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಒಂದೇ ಒಂದು, ಅದು ಭಯ ಭಯ ಭಯ. ಮನಸ್ಸಾಕ್ಷಿಗೆ ಹೆದರ್ಕೊಂಡು ಜೀವನದಲ್ಲಿ ಸಾಯೋ ತನಕ ಹೆದರ್ಕೋತಾನೆ ಇರ್ತೀವಿ. ಜೀವನದಲ್ಲಿ ಹೆದರ್ಕೊಂಡು ಬದುಕೋ ಬದಲು ಸಾಯೋದೇ ತುಂಬಾ ವಾಸಿ. ಅಂತ ಕೆಟ್ಟ ಜೀವನ ನಮಗ್ ಬೇಡ ಬೇಡ ಅಂದ್ಕೊಂಡು ಜೀವನನ ಬಾಳ್ಬಿಟ್ಟು ನೆಮ್ಮದಿಯಾಗಿ ಸಾಯ್ತೇನೆ. ಏನು ನಾನ್ ಮಾತ್ರ ಮನಸ್ಸಾಕ್ಷಿನ ಬಿಸಾಕ್ಬಿಟ್ಟು ಬದುಕ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ಯಾ? ನಾನ್ ಬದುಕ್ಬೇಕು ಅಂದ್ರೆ ಯಾರಿಗ್ ಬೇಕಾದ್ರೂ ಕೆಟ್ಟದ್ ಮಾಡೋದಕ್ಕೂ ನಾನು ತಯಾರಿರ್ತೇನೆ. ಅದು ಜೀವನದಲ್ಲಿ ಏನೇ ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ.
ರಾಜಕಾರಣಿಗಳು ಜಾತಿ ಹೆಸರು ತಗೊಂಡು ನಮ್ಮನ್ನ ದರೋಡೆ ಮಾಡ್ತಾ ಇದ್ದಾರೆ. ಅವ್ರೆಲ್ಲರೂ ಮನಸ್ಸಾಕ್ಷಿನ ಬಿಟ್ಟು ಬದುಕ್ತಿರೋರೇನೆ. ಅವರೆಲ್ಲ ದರೋಡೆ ಮಾಡಿ ಬದುಕ್ತಿರೋದ್ರಿಂದ ಇವತ್ತು ನಾವು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗಿರೋದು ಅವ್ರುಗಳೆಲ್ಲ. ಅವರೆಲ್ಲ ಮನಸ್ಸಾಕ್ಷಿ ಬಿಸಾಕಿರೋ ಮೃಗಗಳೇನೆ. ಹುಡುಗ ಹುಡುಗಿ ಲವ್ ಮಾಡಿದ ತಕ್ಷಣ ಜಾತಿ ಮತ ಅಂತ ಶುರು ಮಾಡ್ತಾರಲ್ಲ, ಅವ್ರೆಲ್ಲರೂ ಕೂಡ ಮೃಗಗಳೇನೆ, 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 ಮೃಗಗಳೇನೆ. ಈ ರೀತಿ ಮೃಗಗಳು ಬದುಕ್ತಿರೋಂತ ಸಮಾಜದಲ್ಲಿ ನಾವು ಮಾತ್ರ ಮನಸ್ಸಾಕ್ಷಿನ ಕಿತ್ ಬಿಸಾಕೋದ್ರಲ್ಲಿ ತಪ್ಪೇ ಇಲ್ಲ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಮನಸ್ಸಾಕ್ಷಿ ಇಟ್ಕೊಂಡು ಬದುಕಲೇಬಾರ್ದು. ನಾನು ನನ್ನ ಜೀವನದಲ್ಲಿ ಮನಸ್ಸಾಕ್ಷಿನ ಕಿತ್ ಬಿಸಾಕ್ಬೇಕು ಅಂತ ಯೋಚನೆ ಮಾಡಿದೀನಿ. ಸಾಕು ನಿಲ್ಸು. ಮನಸ್ಸಾಕ್ಷಿ ಅದು ಇದು ಅಂತ ಹೇಳಿ ನೀನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೋತಿದ್ಯಾ? ನನ್ನನ್ನ ನಾನು ಒಳ್ಳೆಯವನು ಅಂತ ಹೇಳ್ಕೊತಿಲ್ಲ. ಈ ಜೀವನ ತುಂಬಾ ತುಂಬಾ ಒಳ್ಳೇದು. ಇಲ್ಲಿ ನೋಡು ಚಾರ್ಲೆಸ್, ನಾನು ಹೇಳೋದ್ ಕೇಳು. ನೀನ್ ಫೋನ್ ಮಾಡಿದ ತಕ್ಷಣ ದಿಯಾ ಮನೆಗೆ ಬರಕ್ ಹೇಳಿದ್ನಲ್ಲ, ಯಾಕೆ ಗೊತ್ತಾ? ನಿನ್ನ ಮದುವೆ ಮಾಡ್ಕೊಳಕಲ್ಲ. ವಿಯಾ, ನಾನ್ ತುಂಬಾ ಮಾತಾಡ್ಬಿಟ್ಟೆ. ನಿನ್ ಹತ್ರ ಸಿಗರೇಟ್ ಇದ್ಯಾ? ನಾನೀಗ ದಮ್ ಹೊಡಿಬೇಕು ಅನ್ಸ್ತಿದೆ. ಏಯ್ ಪಾರೆ. ಕೇಳಿಸ್ಕೋ, ನನ್ನಿಂದ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಅವಳನ್ನ ಬಿಟ್ಬಿಡು. ನೀನು ಯಾರು ಅಂತ ನಮಗೆ ಗೊತ್ತಾಗಿದೆ. ಬಿಟ್ಬಿಡು, ಅವಳನ್ನ ಬಿಟ್ಬಿಡು. ನೀನು ಸಿಕ್ಕಾಕೊಂಡಿದ್ಯಾ ಚಾರ್ಲಸ್? ಸಿಗಾಕೊಂಡಿದ್ದು ನೀವುಗಳ, ನಾನಾ? ನೋಡು, ಅವಳನ್ನ ಬಿಟ್ಬಿಟ್ಟು ನಮ್ ಜೊತೆ ಬಾ. ಕರ್ಕೊಂಡು ಹೋಗಿ ಮಾತಾಡಿಸ್ಬೇಕು ಅಂತಿದ್ದೀರಾ ಮಿಸ್ಟರ್ ಬೋಸ್? ನೀನ್ ತುಂಬಾ ಮಾತಾಡ್ತಾ ಇದ್ಯಾ. ನೀನ್ ತಲೆ ಒಳಗಡೆ ಬುಲೆಟ್ ಇಳಿಸ್ಬೇಕಾಗುತ್ತೆ. ಆ ಬುಲೆಟ್ ನನ್ನ ಹಣೆ ಟಚ್ ಮಾಡೋ 1 ಸೆಕೆಂಡ್ ಮುಂಚೆ ಈ ಕತ್ತಿ ಇವಳ ದೇಹನ ಸ್ಪರ್ಶಿಸುತ್ತೆ. ಶೂಟ್ ಮಾಡಿ ಸರ್, ಶೂಟ್ ಮಾಡಿ ಸರ್. ಚಾರ್ಲಸ್, ನಿನ್ನ ಆಟ ಆಡ್ತಾ ಇದೀಯಾ? ಏನಂದೆ? ಒಂದು ಚಿಕ್ಕ ತಪ್ಪು ಮಾಡ್ಬಿಟ್ಟೆ. ಆರಂಭದಲ್ಲಿ ಕೊಲೆ ಮಾಡಿ ನಿಮ್ ಹತ್ರ ನಾನು ಸಿಗಾಕೊಂಡಿಲ್ಲ. ಆಮೇಲೆ ಮನೇಲೆ ಕೊಲೆ ಮಾಡಿ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡೆ. ಈ ಆಟದಲ್ಲಿ ನಾನ್ ಮಾಡಿದಂತ ಒಂದೇ ತಪ್ಪು, ಮನೆ ಬಿಟ್ಟು ಹೊರಗಡೆ ನಾನು ಬಂದ್ಬಿಟ್ಟೆ. ನೀನ್ ಮನೆಯಿಂದ ಆಚೆ ಬಂದಿಲ್ಲ ಅಂದ್ರೆ ಸಿಗಾಕೊಂತಿದ್ದೆ ಕಣೋ. ಚಾರ್ಲಸ್, ನೀನೊಬ್ಬ ಮನೋರೋಗಿ ಅಂತ ಡಾಕ್ಟರ್ ನಮ್ಮ ಹತ್ರ ಹೇಳಿದ್ದಾರೆ. ನೀನ್ ತಪ್ಪು ಮಾಡಿದ್ದೆಲ್ಲ ಸಾಕು, ಅವಳನ್ನ ಬಿಟ್ಬಿಡು. ನಾನು ಮನೋರೋಗಿ ಆಗಿದ್ರೆ ಈ ಪ್ರಪಂಚದಲ್ಲಿರೋಂಥ 3/4 ಜನ ಕೂಡ ಮನೋರೋಗಿಗಳೇ. ನಿಮ್ಗೊಂದು ವಿಷಯ ಗೊತ್ತಾ ಮಿಸ್ಟರ್ ಬೋಸ್? ನಾನು ಹುಟ್ಟಿದ ಕೂಡ್ಲೆ ನನ್ನನ್ನು ತೆಗೆದು ಅನಾಥಾಶ್ರಮಕ್ಕೆ ಬಿಸಾಕ್ತವ್ರು ನನ್ನ ಜನ್ಮ ಕೊಟ್ಟವರು. ನನಗೆ ತುಂಬಾ ಕಷ್ಟ ಆಯಿತು. ಅವರು ಒಂದು ಆಕ್ಸಿಡೆಂಟಲ್ಲಿ ಸತ್ತು ಹೋದ್ರು. ನಿನ್ನ ಆಂಟಿನ ಡೇವಿಡೇ ಬೆಳೆಸಿದ್ದು. ಅಲ್ಲಿ ಚೆನ್ನಾಗೇ ಬೆಳೆದೆ. ಸಮಯ ಸಂದರ್ಭದಿಂದ ಅವ್ರನ್ನ ಕೂಡ ಪೊಲೀಸರಿಗೆ ಹಿಡ್ಕೊಟ್ಟೆ. ಅದೇ ಥರ ಹೇಳಕ್ ಬರ್ತಾ ಇದ್ಯಾ? ಎಸ್, ಯು ಆರ್ ಕರೆಕ್ಟ್ ಮಿಸ್ಟರ್ ರಾಜದೋರಾಯ್. ನನ್ನ ಜೀವನದಲ್ಲಿ ನಾನು ಯಾವ ರೀತಿ ಬದುಕಬೇಕು ಅದೇ ರೀತಿ ಬದುಕಬೇಕು ನಾನು. ನನಗೆ ತೊಂದರೆ ಕೊಡಬೇಡಿ. ನೀವು ಹೋಗ್ಬಿಡಿ. ನೀವೇನು ಯೋಚನೆ ಮಾಡಬೇಡಿ. ಹೋಗೋ ದಾರಿಲಿ ಅಂಗಡಿಲಿ ಟೀ ಸಿಗುತ್ತೆ, ಟೀ ಕುಡ್ಕೊಂಡು ಮನೆಗೆ ಹೋಗಿ. ನನ್ನ ಮಾತು ಕೇಳು ಚಾರ್ಲಸ್. ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಇಷ್ಟೊತ್ತು ಸುಮ್ಮನೆ ಇದ್ದೀನಿ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಮಿಸ್ಟರ್ ಬೋಸ್, ನಿಮ್ಮ ಹತ್ರ ಸಿಗರೇಟ್ ಇದೆಯಾ? ನನಗೆ ಸಿಗರೇಟ್ ಹೊಡಿಬೇಕು ಅನಿಸ್ತಿದೆ.
ಮಗನೇ ಮರುಗಬೇಡ, ನಿನಗಾಗೆ ಒಂದು ಹಾಳು ಉಂಟು. ಅಳಬೇಡ ಮಗನೇ ಅಳಬೇಡ, ನಿನಗಾಗಿ ಒಂದು ನೆಲೆಯೂ ಉಂಟು. ಮರುಗಬೇಡ ಮಗನೇ ಮರುಗಬೇಡ, ನಿನಗಾಗೆ ಒಂದು ಬಾಳು ಉಂಟು. ಸರ್, ಚಾರ್ಲಸ್ ಸತ್ತೋದ. ಶೂಟ್ ಮಾಡೋ ಪರಿಸ್ಥಿತಿ ಬಂತು ಸರ್. ಎಸ್ ಸರ್, ಫಾರ್ಮಾಲಿಟೀಸ್ ಎಲ್ಲ ಮಾಡಕ್ಕೆ ಹೇಳಿದ್ದೀನಿ. ಆಂಬ್ಯುಲೆನ್ಸ್ ಬರ್ತಾ ಇದೆ. ಹಾಂ, ಓಕೆ ಸರ್. ಹಾಂ, ಹುಡುಗಿ ಸೇಫ್.